ಹಲೋ ಸ್ನೇಹಿತರೆ, ಪೂರ್ಣದೃಷ್ಟಿ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂಗೆ ಆಕ್ಸೈಡ್ಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥ ಚಾಪ್ಟರನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ಹಿಂದೆ ನಡೆದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಚಾಪ್ಟರ್ ಮೇಲೆ ಹಲವಾರು ಪ್ರಶ್ನೆಗಳು ಬಂದಿರೋ ಕಾರಣದಿಂದ ಈ ಚಾಪ್ಟರ್ನ ತುಂಬ ಸೀರಿಯಸ್ ಆಗಿ ಓದಬೇಕಾಗಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಮ್ಮ ಸಂಸ್ಥೆ ಪೂರ್ಣದೃಷ್ಟಿ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಸಾಗರ, ವಿನೋಬ ನಗರ, ಶಿವಮೊಗ್ಗ ಜಿಲ್ಲೆನಲ್ಲಿದೆ. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದೀರಾ, ನಮ್ಮ ಇನ್ಸ್ಟಿಟ್ಯೂಟ್ಗೆ ಒಂದ್ಸತಿ ಭೇಟಿ ನೀಡಿ. ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ತಮ್ನೇಲಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಡೀಟೇಲ್ಸನ್ನು ತೊಗೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗಾದರೆ ರಸಾಯನಶಾಸ್ತ್ರದ ಈ ಚಾಪ್ಟರ್ಗೆ ಎಂಟ್ರಿ ಕೊಡೋಣ. ನೋಡಿ, ನೀವು ಇಲ್ಲಿ ಚಾಪ್ಟರ್ ನೇಮಲ್ಲೇ ನೋಡ್ತಾ ಇದ್ದೀರಾ, ಆಕ್ಸೈಡ್ಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು ಅಂತ. ಸೊ ಇದು ರಸಾಯನಶಾಸ್ತ್ರದ ಒಂದು ತುಂಬ ಇಂಪಾರ್ಟೆಂಟ್ ಚಾಪ್ಟರು. ಇಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು ಅಂತಕ್ಕಂಥ ಎರಡು ಪದನ ನೀವು ಕೇಳ್ತಾ ಇದ್ದೀರಾ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಹೆಂಗೆ ಉಂಟಾಗ್ತವೆ, ಸೊ ಆ ನಂತರ ಅವು ಏನಾಗಿ ಕನ್ವರ್ಟ್ ಆಗ್ತವೆ, ಯಾವ ಆಮ್ಲಗಳಿದ್ದಾವೆ, ಯಾವ ಪ್ರತ್ಯಾಮ್ಲಗಳಿದ್ದಾವೆ, ಮತ್ತು ಅವುಗಳ ಉಪಯೋಗ ಮತ್ತು ಅವುಗಳ ಅಪಾಯ, ಅವುಗಳನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಹಾಗೆಯೇ ಆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನು ಹೆಂಗೆ ಉತ್ಪತ್ತಿ ಮಾಡ್ತಾರೆ, ಅವು ಹೆಂಗೆ ತಯಾರಾಗ್ತವೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಓಕೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಆಮ್ಲ ಮತ್ತು ಪ್ರತ್ಯಾಮ್ಲ ಅಂದ್ರೆ ಏನು ಅಂತ ಗೊತ್ತಾಗಬೇಕಂದ್ರೆ ಫಸ್ಟು ಆಕ್ಸೈಡ್ಗಳ ಬಗ್ಗೆ ತಿಳ್ಕೋಬೇಕು. ತುಂಬ ಸಿಂಪಲ್ ಆಗಿದೆ. ಹಾಗಾದರೆ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಆಕ್ಸೈಡ್ಗಳು ನೋಡಿ, ಮೂಲ ವಸ್ತುಗಳು ಆಮ್ಲಜನಕದೊಂದಿಗೆ ಸಂಯೋಗ ಹೊಂದಿ ಅನೇಕ ಸಂಯುಕ್ತಗಳನ್ನು ಉಂಟು ಮಾಡುತ್ತವೆ. ಬೇರೆ ಬೇರೆ ಮೂಲ ವಸ್ತುಗಳು ಆಮ್ಲಜನಕದೊಂದಿಗೆ ಸಂಯೋಗ ಹೊಂದಿ ಉತ್ಪತ್ತಿಯಾಗುವ ಸಂಯುಕ್ತಗಳಿಗೆ ಆಕ್ಸೈಡ್ಗಳು ಎಂದು ಕರೆಯುತ್ತಾರೆ ಅಂತಿದೆ. ಸೊ ಇಲ್ಲಿ ನೋಡಿ, ತುಂಬ ಸಿಂಪಲ್. ಈಗ ಮೂಲ ವಸ್ತುಗಳು ಅಂದ್ರೆ ಏನು ಅಂತ ಗೊತ್ತಿದೆ ಅಲ್ವಾ? ಎಲಿಮೆಂಟ್ಸ್. ಮೂಲ ವಸ್ತುಗಳು ಅಂದರೆ ಸುಮಾರಷ್ಟು ಮೂಲ ವಸ್ತುಗಳಿದ್ದಾವೆ. ಹೈಡ್ರೋಜನ್, ಹೀಲಿಯಂ, ನೈಟ್ರೋಜನ್, ಆಕ್ಸಿಜನ್, ಮ್ಯಾಗ್ನೀಷಿಯಂ, ಸೋಡಿಯಂ, ಯುರೇನಿಯಂ ಅಲ್ವಾ? 118 ಬಗೆಯ ಮೂಲ ವಸ್ತುಗಳನ್ನು ಈಗ ಆಲ್ರೆಡಿ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಅಲ್ವಾ? 118 ಮೂಲ ವಸ್ತುಗಳಿದ್ದಾವೆ. ಈ ಮೂಲ ವಸ್ತುಗಳಲ್ಲಿ ಯಾವುದಾದ್ರೂ ಆಗಿರ್ಬೋದು, ಲೋಹ ಆಗಿರ್ಬೋದು ಅಥವಾ ಅಲೋಹ ಆಗಿರ್ಬೋದು. ಅಂದರೆ ಮೂಲ ವಸ್ತುಗಳನ್ನು ಎರಡು ವಿಧಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ, ಮೆಟಲ್ಸ್, ನಾನ್ ಮೆಟಲ್ಸ್ ಅಂತ, ಲೋಹಗಳು ಮತ್ತು ಅಲೋಹಗಳು ಅಂತ. ಇಲ್ಲಿ ಮೂಲ ವಸ್ತುಗಳು ಅಂತ ಬಂದಾಗ ಅದು ಲೋಹ ಆಗಿರ್ಬೋದು ಅಥವಾ ಅಲೋಹ ಆಗಿರ್ಬೋದು. ಆ ಲೋಹ ಅಥವಾ ಅಲೋಹ ಆಮ್ಲಜನಕದೊಂದಿಗೆ ಸಂಯೋಗ ಹೊಂದಿ ಅನೇಕ ಸಂಯುಕ್ತಗಳು ಉಂಟಾಗ್ತವೆ ಅಲ್ವಾ? ಸೊ ಆ ಸಂಯುಕ್ತನೇ ಆಕ್ಸೈಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ಲೋಹ ಆಗಿದ್ರೆ ಲೋಹೀಯ ಆಕ್ಸೈಡು, ಅದು ಅಲೋಹ ಆಗಿದ್ರೆ ಅಲೋಹೀಯ ಆಕ್ಸೈಡ್ ಅಂತ. ಇನ್ನೊಂದ್ಸತಿ ಕ್ಲಿಯರ್ ಮಾಡೋದಾದ್ರೆ, ಫಾರ್ ಎಕ್ಸಾಂಪಲ್, ಈಗ ಒಂದು ಮೂಲ ವಸ್ತುವನ್ನು ತಗೊಳ್ಳೋಣ. ಅದರಲ್ಲಿ ಅಲೋಹ, ಒಂದು ಹೈಡ್ರೋಜನ್ ತಗೊಳ್ತಾ ಇದ್ದೀವಿ. ಓಕೆ, ಹೈಡ್ರೋಜನ್ ಅಂತಕ್ಕಂಥದ್ದು ಒಂದು ಅಲೋಹ. ಈ ಹೈಡ್ರೋಜನ್ನು ಆಮ್ಲಜನಕದೊಂದಿಗೆ ಸಂಯೋಗ ಹೊಂದಿದ್ರೆ ಹೈಡ್ರೋಜನ್ ಆಕ್ಸೈಡ್ ಆಗುತ್ತೆ ಅಂತ ಅಲ್ವಾ? ಯಾವುದೇ ಲೋಹ ಅಥವಾ ಅಲೋಹದೊಂದಿಗೆ ಆಮ್ಲಜನಕ ಸೇರಿದಾಗ ಆ ಲೋಹ ಅಥವಾ ಅಲೋಹದ ಆಕ್ಸೈಡ್ ಉಂಟಾಗುತ್ತೆ. ಇಲ್ಲಿ ಹೈಡ್ರೋಜನ್ ಆಮ್ಲಜನಕದೊಂದಿಗೆ ಸೇರಿದ್ರಿಂದ ಹೈಡ್ರೋಜನ್ ಆಕ್ಸೈಡ್ ಆಯಿತು. ಅಂದರೆ ಎರಡು ಹೈಡ್ರೋಜನ್ ಅಣುಗಳು ಒಂದು ಆಕ್ಸಿಜನ್ ಅಣುವಿನ ಜೊತೆಗೆ ಸೇರಿದರೆ H2O ಆಯಿತು. ಅದನ್ನೇ ನೀರು ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ? ನೀರು ಒಂದು ಸಂಯುಕ್ತ. ಬಹಳ ದಿನಗಳ ಕಾಲ ನೀರು ಒಂದು ಧಾತು ಅಂತ ತಿಳ್ಕೊಂಡಿದ್ರು ಅಲ್ವಾ? ಸೊ ಆದರೆ ಅದು ನೀರು ಒಂದು ಧಾತು ಅಲ್ಲ, ನೀರು ಒಂದು ಸಂಯುಕ್ತ ಅಂತ ವಿಜ್ಞಾನಿಗಳು ಅದನ್ನು ಸಾಬೀತುಪಡಿಸ್ತಾರೆ. ಇಲ್ಲಿ ನೋಡಿ, ಮೂಲ ವಸ್ತುಗಳು ಆಮ್ಲಜನಕದೊಂದಿಗೆ ಸಂಯೋಗ ಹೊಂದಿ ಅನೇಕ ಸಂಯುಕ್ತಗಳನ್ನು ಉಂಟು ಮಾಡ್ತವೆ. ಸೊ ಅದನ್ನೇ ಆಕ್ಸೈಡ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ? ಸೊ ಈಗ ಹೈಡ್ರೋಜನ್ ಆಕ್ಸಿಜನ್ ಜೊತೆ ಸೇರಿಬಿಟ್ಟು ಹೈಡ್ರೋಜನ್ ಆಕ್ಸೈಡ್ ಆಯಿತು. ಓಕೆ, ಸೊ ಅದನ್ನು ವೈಜ್ಞಾನಿಕವಾಗಿ ಹೈಡ್ರೋಜನ್ ಆಕ್ಸೈಡ್ ಅಂತ ಕರಿತೀವಿ. ಸೊ ಅದನ್ನೇ ನಾವು ನೀರು ಅಂತ ಹೇಳ್ಬಿಟ್ಟು ಕರಿತೀವಿ. ನೀರು ಒಂದು ಸಂಯುಕ್ತ. ಎನಿವೆ, ಹಾಗಾದರೆ ಆಕ್ಸೈಡ್ ಅಂದರೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ, ಇನ್ನೊಂದ್ಸತಿ ನೋಡೋದಾದರೆ, ಮೂಲ ವಸ್ತುಗಳು ಆಮ್ಲಜನಕದೊಂದಿಗೆ ಸಂಯೋಗ ಹೊಂದಿ ಅನೇಕ ಸಂಯುಕ್ತಗಳನ್ನು ಉಂಟು ಮಾಡ್ತವೆ. ಬೇರೆ ಬೇರೆ ಮೂಲ ವಸ್ತುಗಳು ಆಮ್ಲಜನಕದೊಂದಿಗೆ ಸಂಯೋಗ ಹೊಂದಿ ಉತ್ಪತ್ತಿಯಾಗುವ ಸಂಯುಕ್ತಗಳಿಗೆ ಆಕ್ಸೈಡ್ಗಳು ಅಂತೀವಿ. ಆಯಾ ಮೂಲ ವಸ್ತುಗಳ ಆಕ್ಸೈಡ್ಗಳು. ಅದು ಲೋಹ ಆಗಿದ್ರೆ ಲೋಹೀಯ ಆಕ್ಸೈಡು, ಅದು ಅಲೋಹ ಆಗಿದ್ರೆ ಅಲೋಹೀಯ ಆಕ್ಸೈಡ್ ಅಂತ. ಮುಂದೋಗೋಣ. ನೋಡಿ, ಆಮ್ಲಜನಕವು ಲೋಹ ಮತ್ತು ಅಲೋಹಗಳೊಡನೆ ವರ್ತಿಸಿ ಲೋಹೀಯ ಮತ್ತು ಅಲೋಹೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ. ಈಗ ಆಲ್ರೆಡಿ ಅದನ್ನು ಕ್ಲಿಯರ್ ಮಾಡಿದ್ದೀನಿ. ಆಕ್ಸೈಡ್ ಎಂಬುದು ಮೂಲವಸ್ತು ಮತ್ತು ಆಮ್ಲಜನಕದ ಸಂಯುಕ್ತವಾಗಿದೆ. ಒಂದು ಯಾವುದೋ ಮೂಲವಸ್ತು, ಅದು ಲೋಹ ಆಗ್ಬೋದು, ಅಲೋಹ ಆಗ್ಬೋದು, ಅದರ ಜೊತೆಗೆ ಆಮ್ಲಜನಕ ಸಂಯೋಗ ಹೊಂದಿದ್ರೆ ಅದು ಆಕ್ಸೈಡ್ ಆಯಿತು ಅಂತ ಅರ್ಥ. ಓಕೆ, ಇನ್ನು ಮುಂದೆ ಹೋಗೋಣ. ನೆಕ್ಸ್ಟು ಆಮ್ಲೀಯ ಆಕ್ಸೈಡ್ಗಳು ಅಂತ. ಈಗ ಆಮ್ಲೀಯ ಆಕ್ಸೈಡು, ಪ್ರತ್ಯಾಮ್ಲೀಯ ಆಕ್ಸೈಡು ಅಂತ ಎರಡು ವಿಧಗಳಾಗಿ ವಿಂಗಡಿಸ್ಬೋದು. ಈಗ ಆಲ್ರೆಡಿ ಹೇಳಿರೋ ಹಾಗೆ ಲೋಹೀಯ ಆಕ್ಸೈಡು, ಅಲೋಹೀಯ ಆಕ್ಸೈಡು ಅಂತ ಡಿವೈಡ್ ಮಾಡ್ತೀವಲ್ವಾ? ಹಾಗೇನೆ ಆಮ್ಲೀಯ ಆಕ್ಸೈಡು, ಪ್ರತ್ಯಾಮ್ಲೀಯ ಆಕ್ಸೈಡು ಅಂತ ಅವುಗಳನ್ನೇ ಕರಿತೀವಿ.
ಹಾಗಾದರೆ ಆಮ್ಲೀಯ ಆಕ್ಸೈಡು ಅಂದರೆ ಯಾವುದು, ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂದರೆ ಯಾವುದು, ಇವಾಗ ನೋಡ್ತಾ ಹೋಗೋಣ. ನೋಡಿ, ಆಮ್ಲೀಯ ಆಕ್ಸೈಡ್ ಫಸ್ಟು ಆಸಿಡಿಕ್ ಆಸಿಡ್ ಅಂತ. ನೋಡಿ, ಆಮ್ಲಜನಕವು ಅಲೋಹಗಳೊಂದಿಗೆ ವರ್ತಿಸಿ ಉತ್ಪತ್ತಿ ಮಾಡುವ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಈಗ ಲೋಹಗಳಲ್ಲಿ ಎರಡು ವಿಧ, ಮೆಟಲ್ಸ್ಗಳಲ್ಲಿ ಮೂಲ ವಸ್ತುಗಳಲ್ಲಿ, ಎಲಿಮೆಂಟ್ಸ್ಗಳಲ್ಲಿ ಎರಡು ವಿಧ ಇದೆ, ಲೋಹಗಳು, ಅಲೋಹಗಳು, ಮೆಟಲ್ಸು, ನಾನ್ ಮೆಟಲ್ಸು ಅಲ್ವಾ. ಹಾಗಾದರೆ ಆಕ್ಸಿಜನ್ನು ಲೋಹಗಳೊಂದಿಗೆ ವರ್ತಿಸಿದಾಗ ಯಾವ ಆಕ್ಸೈಡ್ ಆಗುತ್ತೆ, ಅಲೋಹಗಳೊಂದಿಗೆ ವರ್ತಿಸಿದಾಗ ಯಾವ ಆಕ್ಸೈಡ್ ಆಗುತ್ತೆ, ಲೋಹೀಯ ಆಕ್ಸೈಡು, ಅಲೋಹೀಯ ಆಕ್ಸೈಡ್ ಅಲ್ವಾ. ಅದನ್ನೇ ಹಿಂಗೆ ಕರಿತೀವಿ. ನೋಡಿ, ಆಮ್ಲಜನಕವು ಅಲೋಹಗಳೊಂದಿಗೆ ವರ್ತಿಸಿ ಉತ್ಪತ್ತಿ ಮಾಡುವ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕೆ ಹಿಂಗೆ ಕರಿತೀವಿ ಅನ್ನೋದಾದರೆ ಅದರ ಮುಂದುವರೆದು ಏನಾಗುತ್ತೆ ನೋಡೋಣ ಬನ್ನಿ. ನೋಡಿ, ಆಮ್ಲಜನಕವು ಅಲೋಹಗಳೊಂದಿಗೆ ವರ್ತಿಸಿದಾಗ ಅಲೋಹೀಯ ಆಕ್ಸೈಡ್ ಆಗುತ್ತಲ್ವಾ. ಆ ಅಲೋಹೀಯ ಆಕ್ಸೈಡ್ಗಳು ನೀರಿನ ಜೊತೆಗೆ ಸೇರಿದರೆ ಆಮ್ಲ ಆಗುತ್ತೆ, ಆಮ್ಲೀಯ ಆಕ್ಸೈಡ್ಗಳಾಗ್ತವೆ, ಆಮ್ಲ ಉಂಟಾಗುತ್ತದೆ. ಹಾಗೆಯೇ ಆಮ್ಲಜನಕ ಲೋಹಗಳೊಂದಿಗೆ ವರ್ತಿಸಿದಾಗ ಲೋಹೀಯ ಆಕ್ಸೈಡ್ ಸಿಗುತ್ತೆ. ಆ ಲೋಹೀಯ ಆಕ್ಸೈಡ್ಗಳು ನೀರಿನ ಜೊತೆ ಏನಾದರೂ ಮಿಶ್ರಣ ಆದರೆ ನಮಗೆ ಪ್ರತ್ಯಾಮ್ಲ ಸಿಗುತ್ತೆ. ಅದಕ್ಕೋಸ್ಕರ ಅವುಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತಾರೆ. ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಕ್ಲಿಯರ್ ಮಾಡ್ತೀನಿ. ಹಾಗಾದರೆ ಈಗ ಆಮ್ಲೀಯ ಆಕ್ಸೈಡ್ ಅಂದರೆ ಆಮ್ಲಜನಕ ಅಲೋಹಗಳೊಂದಿಗೆ ವರ್ತಿಸಿ ಆಮ್ಲೀಯ ಆಕ್ಸೈಡ್ ಉಂಟಾಗಿರುತ್ತೆ. ಸೊ ಆ ಆಮ್ಲೀಯ ಆಕ್ಸೈಡ್ ನೀರಿನ ಜೊತೆ ಸೇರಿದಾಗ ಆಮ್ಲಗಳು ಉಂಟಾಗುತ್ತೆ ಅಂತ. ಉದಾಹರಣೆಗೆ ಗಂಧಕದ ಡೈಆಕ್ಸೈಡ್ ಅಂತ ಇದೆ. ಅಲ್ಲಿ ನೋಡಿ, ಗಂಧಕ ಅನ್ನೋದು, ಸಲ್ಫರ್ ಅನ್ನೋದೇನಿದು ಅಲೋಹ, ಸಲ್ಫರು ಡೈಆಕ್ಸೈಡ್ ಅಂದರೆ ಎರಡು ಆಕ್ಸಿಜನ್ ಜೊತೆಗೆ ಸೇರಿ ಗಂಧಕದ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಸಿಕ್ಕಿದೆ ಇಲ್ಲಿ ನಮಗೆ ಅಲ್ವಾ. ಸಲ್ಫರ್ ಡೈಆಕ್ಸೈಡ್ ಅನ್ನೋದು ಏನು ಅಂದರೆ ಅದೊಂದು ಆಮ್ಲೀಯ ಆಕ್ಸೈಡು ಅಥವಾ ಅಲೋಹೀಯ ಆಕ್ಸೈಡ್ ಆಗಿದೆ. ಹಾಗಾದರೆ ಈ ಗಂಧಕದ ಡೈಆಕ್ಸೈಡ್ ಏನಿದೆಯಲ್ವಾ, ಸಲ್ಫರ್ ಡೈಆಕ್ಸೈಡ್ ಇದೆಯಲ್ವಾ, ಅದೇನಾದರೂ ನೀರಿನ ಜೊತೆಗೆ ಸೇರಿದಾಗ ಸಲ್ಫ್ಯೂರಿಕ್ ಆಮ್ಲ ಆಗುತ್ತೆ ಅಂತ, ಆಮ್ಲ ಉಂಟಾಗುತ್ತೆ, ಸಲ್ಫ್ಯೂರಿಕ್ ಆಮ್ಲ ಉಂಟಾಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ನೋಡಿ, ಇಂಗಾಲದ ಡೈಆಕ್ಸೈಡ್, ಇಂಗಾಲ, ಕಾರ್ಬನ್ ಅನ್ನೋದೇನು ಅಲೋಹ ಅದೊಂದು ಅಲ್ವಾ, ನಾನ್ ಮೆಟಲ್, ಅದ್ರ ಜೊತೆಗೆ ಆಕ್ಸಿಜನ್ ಎರಡು ಅಣುಗಳು ಸೇರಿದಾವೆ. ಅದಕ್ಕೋಸ್ಕರ ಇಂಗಾಲದ ಡೈಆಕ್ಸೈಡ್ ಆಯಿತು. ಇಂಗಾಲದ ಡೈಆಕ್ಸೈಡ್ ಏನು ಅಂದರೆ ಅದು ಆಮ್ಲೀಯ ಆಕ್ಸೈಡು ಅಥವಾ ಒಂದು ಏನು ಹೇಳ್ತಾರೆ ಮೂಲ ವಸ್ತು ಆಕ್ಸಿಜನ್ ಜೊತೆಗೆ ಸೇರಿ ಆಕ್ಸೈಡ್ ಉಂಟಾಗಿದೆ. ಒಟ್ಟಾರೆ ಆಕ್ಸೈಡು ಎಂಥ ಆಕ್ಸೈಡ್ ಅಂದರೆ ಆಮ್ಲೀಯ ಆಕ್ಸೈಡ್. ಯಾಕೆ ಅದನ್ನು ಆಮ್ಲೀಯ ಆಕ್ಸೈಡ್ ಅಂತಾನೆ ಕರಿತೀವಿ ಅಂದರೆ, ನೋಡಿ, ಅಲೋಹಗಳು ಆಕ್ಸಿಜನ್ ಜೊತೆಗೆ ಸೇರಿ ಅಲೋಹೀಯ ಆಕ್ಸೈಡ್ ಆಗ್ತವೆ. ಅಲೋಹೀಯ ಆಕ್ಸೈಡ್ಗಳು ನೀರಿನ ಜೊತೆಗೆ ಸೇರಿದಾಗ ಅವುಗಳು ಆಮ್ಲಗಳಾಗ್ತವೆ. ಅದಕ್ಕೋಸ್ಕರ ಇಂಗಾಲದ ಡೈಆಕ್ಸೈಡ್ ನೀರಿನ ಜೊತೆಗೆ ಸೇರಿ ಏನಾಗುತ್ತೆ ಅಂದರೆ ಇಂಗಾಲದ ಆಮ್ಲ, ಕಾರ್ಬಾನಿಕ್ ಆಮ್ಲ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಅವುಗಳನ್ನು ಆಮ್ಲೀಯ ಆಕ್ಸೈಡ್ಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಒಟ್ಟಾರೆ ಮೂಲ ವಸ್ತುಗಳು ಆಕ್ಸಿಜನ್ ಜೊತೆಗೆ ಸೇರಿದಾಗ ಆಕ್ಸೈಡ್ಗಳು ಉಂಟಾಗ್ತವೆ. ಆ ಆಕ್ಸೈಡ್ಗಳು ನೀರಿನ ಜೊತೆಗೆ ಸೇರಿದಾಗ ಸೊ ಅದು ಲೋಹೀಯ ಆಕ್ಸೈಡ್ ಆಗಿದ್ದರೆ ಪ್ರತ್ಯಾಮ್ಲ ಆಗುತ್ತೆ, ಅಲೋಹೀಯ ಆಕ್ಸೈಡ್ ಆಗಿದ್ದರೆ ಆಮ್ಲ ಆಗುತ್ತೆ. ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಎರಡೂ ಎಕ್ಸಾಂಪಲ್ಸಲ್ಲೂ ಕೂಡ ಆಮ್ಲೀಯ ಆಕ್ಸೈಡ್ಗಳೇ ಇದ್ದಾವೆ, ಅಂದರೆ ಅಲೋಹಗಳು ಆಕ್ಸಿಜನ್ ಜೊತೆಗೆ ಸೇರಿದವಾಗಿದ್ದಾವೆ. ಇವುಗಳು ನೀರಿನ ಜೊತೆಗೆ ಏನಾದರೂ ಸೇರಿದರೆ ಆಮ್ಲಗಳು ಉಂಟಾಗ್ತವೆ. ಅದನ್ನು ಮುಂದಿನ ಸ್ಲೈಡಲ್ಲಿ ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ನೋಡೋಣ ಹಾಗಾದರೆ ಆಮ್ಲೀಯ ಆಕ್ಸೈಡ್ಗಳ ಗುಣಗಳು ಏನು. ಆಮ್ಲೀಯ ಆಕ್ಸೈಡ್ಗಳ ಗುಣಗಳು, ಆಮ್ಲೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಆಮ್ಲಗಳು ಉಂಟಾಗುತ್ತವೆ. ಈಗ ಆಲ್ರೆಡಿ ಅದ್ರ ಬಗ್ಗೆನೇ ನಾವು ಮಾತಾಡಿದ್ವಿ ಅಲ್ವಾ. ಗಂಧಕ ಅನ್ನೋದು, ಸಲ್ಫರ್ ಅನ್ನೋದೇನು, ಸಲ್ಫರ್ ಅನ್ನೋದೊಂದು ಅಲೋಹ ಅಲ್ವಾ. ಆ ಅಲೋಹ ಆಕ್ಸಿಜನ್ ಜೊತೆ ಸೇರಿ ಅಲೋಹೀಯ ಆಕ್ಸೈಡ್ ಆಗಿದೆ. ಅಲೋಹೀಯ ಆಕ್ಸೈಡ್ ನಥಿಂಗ್ ಬಟ್ ಆಮ್ಲೀಯ ಆಕ್ಸೈಡ್, ಅಸಿಡಿಕ್ ಆಸಿಡ್ ಅಂತ ಅಲ್ವಾ. ಆಮ್ಲೀಯ ಆಕ್ಸೈಡು ನೀರಿನ ಜೊತೆಗೆ ಸೇರಿದಾಗ ಆಮ್ಲ ಉಂಟಾಗುತ್ತೆ. ಅದೇ ಮೊದಲನೇ ಪಾಯಿಂಟು ಅಲ್ಲಿ ಕ್ಲಿಯರ್ ಆಗ್ತಿದೆ. ಆಮ್ಲೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಆಮ್ಲಗಳು ಉಂಟಾಗ್ತವೆ. ಇವು ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಓಕೆ, ಸೊ ಇದನ್ನು ನೀವು ಹೈಸ್ಕೂಲಲ್ಲಿ ಮತ್ತು ಪ್ರೈಮರಿ ಸ್ಕೂಲಲ್ಲಿ ಕೂಡ ಲಿಟ್ಮಸ್ ಕಾಗದದ ಬಗ್ಗೆ ತಿಳ್ಕೊಂಡೇ ಬಂದಿರ್ತೀರ. ಆಮ್ಲಾನೋ ಪ್ರತ್ಯಾಮ್ಲಾನೋ ಅಂತ ಕಂಡುಹಿಡಿಯೋದಕ್ಕೆ ಹಾಗೆ ಮಾಡ್ತಾರೆ. ನೀಲಿ ಲಿಟ್ಮಸ್ ಕಾಗದ, ನೀಲಿ ಲಿಟ್ಮಸ್ ಕಾಗದ ಅಂತಕ್ಕಂಥದ್ದು ಒಂದು ಲೈಕೆನ್ಸಿಂದ ತಯಾರು ಮಾಡಿದಂತಹ ಒಂದು ಕಾಗದ ಆಗಿರುತ್ತೆ. ಕೊಟ್ಟಿರ್ತಕ್ಕಂಥ ಸೊಲ್ಯೂಷನ್ನಲ್ಲಿ ಅದನ್ನೇನಾದರೂ ನಾವು ಅದ್ದಿದಾಗ ಆ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಏನಾದರೂ ತಿರುಗ್ತು ಅಂದರೆ ಕೊಟ್ಟಿರ್ತಕ್ಕಂಥ ಸೊಲ್ಯೂಷನ್ ಆಮ್ಲ ಆಗಿರುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಹಾಗಾದರೆ ಆಮ್ಲೀಯ ಆಕ್ಸೈಡ್ಗಳ ಗುಣಗಳಲ್ಲಿ ಒಂದು, ಆಮ್ಲೀಯ ಆಕ್ಸೈಡು ನೀರಿನಲ್ಲಿ ಕರಗಿದಾಗ ಆಮ್ಲಗಳು ಉಂಟಾಗ್ತವೆ. ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗಿದರೆ ಆ ಕೊಟ್ಟಿರ್ತಕ್ಕಂಥ ಸೊಲ್ಯೂಷನ್ ಆಮ್ಲೀಯ ಆಕ್ಸೈಡ್ ಅಂತ ನಾವು ತಿಳ್ಕೊಳ್ಬೋದು. ಓಕೆ, ಸೊ ಇನ್ನು ಇದರ ಉಲ್ಟಾ ಪ್ರತ್ಯಾಮ್ಲೀಯ ಆಕ್ಸೈಡ್. ನೋಡಿ, ಆಮ್ಲಜನಕವು ಲೋಹಗಳೊಂದಿಗೆ ವರ್ತಿಸಿ, ಅಲ್ಲಿ ಅಲೋಹ ಆಗಿದೆ, ಡೋಂಟ್ ವರಿ, ಅದು ಲೋಹ ಅಂತ ಮಾಡ್ಕೊಳ್ಳಿ. ಆಮ್ಲಜನಕವು ಲೋಹಗಳೊಂದಿಗೆ ವರ್ತಿಸಿ ಉತ್ಪತ್ತಿ ಮಾಡುವ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಥವಾ ಲೋಹೀಯ ಆಕ್ಸೈಡ್ಗಳು, ಬೇಸಸ್ ಆಕ್ಸಿಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತ. ಉದಾಹರಣೆಗೆ ಮೆಗ್ನೀಷಿಯಂ ಆಕ್ಸೈಡು, ಕ್ಯಾಲ್ಶಿಯಂ ಆಕ್ಸೈಡು. ನೋಡಿ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ ಇವೆಲ್ಲ ಏನು ಅಂದರೆ ಇವೆಲ್ಲ ಏನು ಹೇಳ್ತಾರೆ ಅಲೋಹಗಳು. ಓಕೆ, ಸೊ ಲೋಹಗಳು.
ಲೋಹಗಳು ಆಮ್ಲಜನಕದೊಂದಿಗೆ ಸೇರಿದಾಗ ಲೋಹೀಯ ಆಕ್ಸೈಡ್ ಆಗುತ್ತೆ. ಲೋಹೀಯ ಆಕ್ಸೈಡನ್ನೇ ಪ್ರತ್ಯಾಮ್ಲ ಅಂತ ಕರಿತೀವಿ. ಯಾಕೆ ಅಂದರೆ ಈಗ ಆಲ್ರೆಡಿ ಹೇಳಿರೋ ಹಾಗೆ ಲೋಹೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲ ಉಂಟಾಗುತ್ತದೆ. ಅದಕ್ಕೋಸ್ಕರ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅವುಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಪ್ರತ್ಯಾಮ್ಲೀಯ ಆಕ್ಸೈಡ್ಗಳ ಗುಣಗಳು ನೋಡೋದಾದ್ರೆ, ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲಗಳು ಉಂಟಾಗ್ತವೆ, ಬೇಸ್ ಉಂಟಾಗುತ್ತೆ. ಓಕೆ, ಅವು ಆಸಿಡ್ ಮಾಡ್ತಾ ಇದ್ವು, ಇವು ಬೇಸ್ ಮಾಡ್ತಿದ್ದಾವೆ. ನೋಡಿ, ಆಮ್ಲಜನಕ ಅಲೋಹಗಳೊಡನೆ ಸೇರಿದರೆ ಆಮ್ಲ ಉಂಟಾಗಿತ್ತು. ಇಲ್ಲಿ ಇದೇ ಆಮ್ಲಜನಕ ಲೋಹಗಳ ಜೊತೆ ಸೇರಿದಾಗ ಪ್ರತ್ಯಾಮ್ಲ ಉಂಟಾಗ್ತಿದೆ. ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಿಂದ ಪ್ರತ್ಯಾಮ್ಲ ಉಂಟಾಗ್ತಿದೆ. ಓಕೆ, ಫಸ್ಟ್ ಪಾಯಿಂಟ್ ಅದನ್ನು ಹೇಳ್ತಾ ಇದೆ. ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲ ಉಂಟಾಗುತ್ತದೆ. ಹಾಗೆಯೇ ಲಿಟ್ಮಸ್ ಕಾಗದನ ಏನು ಮಾಡ್ತವೆ ಅಂದರೆ, ಇವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತವೆ ಅಂತ. ಅವುಗಳಾಗಿದ್ದರೆ ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದ್ವು. ಯಾವುವು? ಆಮ್ಲೀಯ ಆಕ್ಸೈಡ್ಗಳು. ಇವು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗ್ತಾ ಇದ್ದಾವೆ ಅಂತ. ಕ್ಲಿಯರ್? ಏನಾದರೂ ಡೌಟ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ, ಅಥವಾ ಕ್ಲಾಸಲ್ಲಿ ಕೂಡ ಕೇಳಿ, ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಜಾನ್ ರುಡಾಲ್ಫ್ ಗ್ಲಾಮರ್ ಅಂತಕ್ಕಂಥ ವಿಜ್ಞಾನಿ, ಇವರು ನೈಟ್ರಿಕ್ ಆಮ್ಲವನ್ನು ತಯಾರಿಸುವ ವಿಧಾನವನ್ನು ಕಂಡುಹಿಡಿತಾರೆ. ಹಾಗೆಯೇ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತಯಾರಿಸುವುದನ್ನು ಪ್ರಥಮ ಬಾರಿಗೆ ಕಂಡುಹಿಡಿತಾರೆ. ಇವೆರಡೂ ಕೂಡ ಪ್ರಬಲ ಆಮ್ಲಗಳು. ನೈಟ್ರಿಕ್ ಆಮ್ಲಗಳಾಗ್ಬೋದು, ಹೈಡ್ರೋಕ್ಲೋರಿಕ್ ಆಮ್ಲಗಳಾಗ್ಬೋದು. ಇವುಗಳು ತುಂಬ ಪ್ರಬಲ ಆಮ್ಲಗಳು. ಬೇರೆ ಬೇರೆ ಏನು ಹೇಳ್ತಾರೆ, ಎಲೆಕ್ಟ್ರಾನಿಕ್ ಗೂಡ್ಸ್ಗಳಲ್ಲೂ ಕೂಡ ಬಳಸ್ತಾರೆ. ಸೊ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲನ ನೀವು ಕೇಳೇ ಇರ್ತೀರ ಬಯಾಲಜಿನಲ್ಲಿ. ಹೈಡ್ರೋಕ್ಲೋರಿಕ್ ಆಮ್ಲ ಅಂತಕ್ಕಂಥದ್ದೊಂದು ಜಠರ ರಸ. ಓಕೆ, ಸೊ ಇದು ತುಂಬ ಪವರ್ಫುಲ್ ಆಗಿರುತ್ತೆ. ನೀವು ಏನೇ ತಿಂದ್ರೂ ಕೂಡ ಅದು ಮೆಲ್ಟ್ ಆಗಿ ಜೀರ್ಣ ಆಗೋದಕ್ಕೆ ಸಹಾಯ ಆಗುತ್ತೆ, ಜಠರ ರಸ. ಇದ್ರ ಬಗ್ಗೆನೂ ಡೀಟೇಲ್ ಆಗಿ ನೋಡಬೇಕಾಗುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲ ಅಂತ HCl ಅಂತ ಹೇಳ್ಬಿಟ್ಟು ಕರಿತೀವಿ. ಹೈಡ್ರೋಕ್ಲೋರಿಕ್ ಆಮ್ಲ ಜಠರದಲ್ಲಿ ಬಿಡುಗಡೆ ಆದಾಗ ನಾವು ತಿಂದಂಥ ಆಹಾರ ಆಲ್ಮೋಸ್ಟ್ ಜೀರ್ಣ ಆಗೋದು ಜಠರನೇ ಅಲ್ವಾ. ಸೊ ಜಠರ ಅಂದರೆ ಜಠರ ರಸ, ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿದಂತಹ ಆಹಾರ ಅಂದರೆ ಏನು ಹೇಳ್ತಾರೆ, ಆಲ್ಮೋಸ್ಟ್ ಅರ್ಧಮರ್ಧ ಜೀರ್ಣ ಆಗಿರುತ್ತಲ್ವ, ಆ ಆಹಾರದ ಆ ರೂಪವನ್ನು ಖೈಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆಮರಸ, ಖೈಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗೆ ಆಮ್ಲೀಯವಾದಂತಹ ಆಹಾರ ಆಮ್ಲೀಯವಾಗಿಯೇ ಬಾಡಿನಲ್ಲಿ ಇರಬಾರ್ದು, ದೇಹದಲ್ಲಿ ಇರಬಾರ್ದು. ಹಾಗೆ ಇದ್ರೆ ಅದು ವಾಂತಿ ಆಗಿಬಿಡುತ್ತಲ್ವ. ಸೊ ಅಸಿಡಿಟಿ ಅಂತೆಲ್ಲ ಕರಿತೀವಿ. ಆ ಥರ ಆಗಬಾರ್ದು. ಅಂದರೆ ಆಮ್ಲೀಯವಾದಂತಹ ಆಹಾರಕ್ಕೆ ಪ್ರತ್ಯಾಮ್ಲೀಯ ರಸಗಳು ಸೇರಿಬಿಟ್ಟು ಅದನ್ನು ತಟಸ್ಥಗೊಳಿಸ್ತವೆ. ಎಲ್ಲಿ ಅಂದರೆ ಸಣ್ಣ ಕರಳಿನ ಮೊದಲನೇ ಭಾಗವಾದ ಡಿಯೋಡಿನಮ್ನಲ್ಲಿ. ಓಕೆ, ಸಣ್ಣ ಕರಳಿಗೆ 3 ಪಾರ್ಟ್ ಇದೆ: ಡಿಯೋಡಿನಮ್, ಜುಜುನಮ್, ಈಲಿಯಂ ಅಂತ ಹೇಳ್ಬಿಟ್ಟು. ಸಣ್ಣ ಕರಳಿನ ಮೊದಲನೇ ಭಾಗವಾದಂತಹ ಡಿಯೋಡಿನಮ್ನಲ್ಲಿ ಹೀರಿಕೆ ಕೆಲಸ ಕೂಡ ನಡೆಯುತ್ತೆ. ಇನ್ನುಳಿದಂತಹ ಆಹಾರದ ಜೀರ್ಣಕ್ರಿಯೆ ಕೂಡ ನಡೆಯುತ್ತೆ. ಜೀರ್ಣವಾದಂತಹ ಆಹಾರದ ಹೀರಿಕೆ ಕೂಡ ನಡೆಯುತ್ತೆ. ಆದರೆ ಅದೇ ಸಣ್ಣ ಕರಳಿನ ಮುಂದುವರೆದ ಭಾಗಗಳಾದಂತಹ ಜಜುನಮ್ ಮತ್ತು ಈಲಿಯಂನಲ್ಲಿ ಬರೀ ಹೀರಿಕೆ ಮಾತ್ರ ನಡೆಯುತ್ತೆ. ಅಲ್ಲಿ ಜೀರ್ಣಕ್ರಿಯೆ ನಡೆಯಲ್ಲ. ಜೀರ್ಣಕ್ರಿಯೆ ಏನಿದ್ರು ಕೂಡ ಜಠರದಲ್ಲಿ ಬಾಯಿಂದನೇ ಶುರುವಾಗುತ್ತೆ. ಕಾರ್ಬೋಹೈಡ್ರೇಟ್ ಜೀರ್ಣಕ್ರಿಯೆ ಇಲ್ಲಿಂದ ಶುರುವಾಗುತ್ತೆ ಅಂದರೆ ಬಾಯಿಂದನೇ ಶುರುವಾಗುತ್ತೆ. ಬಾಯಲ್ಲೂ ಕೂಡ ಅಮೈಲೇಸ್ ಅಂತಕ್ಕಂತಹ ಕಿಣ್ವ ರಿಲೀಸ್ ಆಗುತ್ತೆ. ಅಮೈಲೇಸು ನಾವು ತಿಂದಂತಹ ಪಾಲಿಸ್ಯಾಕರೈಡ್ ಆದಂತಹ ಆಹಾರದ ಪಿಷ್ಟವನ್ನು ಡೈಸ್ಯಾಕರೈಡ್ ಆಗಿ, ಮಾಲ್ಟೋಸ್ ಆಗಿ ಡಿವೈಡ್ ಮಾಡುತ್ತೆ. ಬಾಯಿಂದನೇ ಶುರುವಾಗುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ಸೇರಿಕೊಂಡು ಆಹಾರ ಆಮರಸ ಆಗೋದು, ಆಮ್ಲೀಯ ಆಗೋದು ಜಠರದಲ್ಲಿ. ಜಠರದಿಂದ ಸಣ್ಣ ಕರಳಿಗೆ ಹೋದಂತಹ ಆಹಾರ ಅಲ್ಲಿ ತಟಸ್ಥಗೊಳ್ಬೇಕು. ಅಲ್ಲಿ ಬೇರೆ ಬೇರೆ ರಸಗಳು ರಿಲೀಸ್ ಆಗುತ್ತವೆ. ಅಂದರೆ ಲಿವರಿಂದ ಬಂದಂತಹ ಪಿತ್ತರಸ ಕೂಡ ಬಂದು ಸೇರುತ್ತೆ ಡಿಯೋಡಿನಮ್ನ ಮೊದಲನೇ ಭಾಗಕ್ಕೆ. ಹಾಗೆಯೇ ಪ್ಯಾನ್ಕ್ರಿಯಾಸ್, ಮೇದೋಜೀರಕ ಗ್ರಂಥಿನಲ್ಲಿ ರಿಲೀಸ್ ಆದಂತಹ ಮೇದೋಜೀರಕ ರಸ, ಅಲ್ಲಿ ಟ್ರಿಪ್ಸಿನ್ ಸಮಥಿಂಗ್ ಎಲ್ಲ ಬರುತ್ತಲ್ವ. ಸೊ ಅವುಗಳು ಕೂಡ ಡಿಯೋಡಿನಮ್ಗೆ ಬಂದು ಸೇರ್ತವೆ. ಅವುಗಳೆಲ್ಲ ಪ್ರತ್ಯಾಮ್ಲೀಯ ರಸಗಳು. ಆಮ್ಲೀಯವಾದಂತಹ ಆಹಾರವನ್ನು ಪ್ರತ್ಯಾಮ್ಲೀಯ ರಸಗಳು ಸೇರ್ತವೆ. ಹಾಗೆಯೇ ಕರುಳು ರಸ ಕೂಡ, ಕೊಬರ್ಖುನನ ಕುಳಿಗಳಲ್ಲಿ ಕರುಳು ರಸಗಳು ಕೂಡ ರಿಲೀಸ್ ಆಗ್ತವೆ. ಅವುಗಳೆಲ್ಲ ಪ್ರತ್ಯಾಮ್ಲೀಯ ರಸಗಳು ಸೇರಿ, ಆ ಜ್ಯೂಸ್ಗಳೆಲ್ಲ ಸೇರಿ ಆಮರಸವಾದಂತಹ ಈ ಖೈಮನ್ನು ಕೈಲಾಗಿ ಕನ್ವರ್ಟ್ ಮಾಡ್ತಾರೆ. ಕೈಲ್ ಅಂದರೆ ತಟಸ್ಥಗೊಳ್ತು ಆಹಾರ ಅಂತ. ಓಕೆ, ಸೊ ಇದೆಲ್ಲ ಹೈಡ್ರೋಕ್ಲೋರಿಕ್ ಆಸಿಡಿಂದ ಅಷ್ಟು ಹೇಳಬೇಕಾಗಿ ಬಂತು. ಇನ್ನು ನೈಟ್ರಿಕ್ ಆಮ್ಲ ಅಂತ ಕೂಡ ಬರುತ್ತೆ. ಸೊ ಇದು ಕೂಡ ಒಂದು ಪ್ರಬಲ ಆಮ್ಲ. ಇವುಗಳ ಬಗ್ಗೆ ಡೀಟೇಲ್ ಆಗಿ ಮುಂದಿನ ಸ್ಲೈಡ್ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಎಲ್ಲ ಇವುಗಳ ಬಗ್ಗೆ. ಈ ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಇವೆರಡನ್ನೂ ಕೂಡ ಮೊದಲನೇ ಬಾರಿಗೆ ತಯಾರಿಸಿದ್ದು ಯಾರು ಅಂತಂದರೆ ಜಾನ್ ರುಡಾಲ್ಫ್ ಗ್ಲಾಮರ್ ಆಗಿರ್ತಾರೆ. ಸೊ ಅದು ನೆನಪಿರಬೇಕು. ಇನ್ನು ನೆಕ್ಸ್ಟು ಆಮ್ಲಗಳು, ಆ್ಯಸಿಡ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹಾಗೆಯೇ ಈ ಆ್ಯಸಿಡ್ಸ್ಗಳ ಉಪಯೋಗನೂ ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ಮೊದಲನೇದಾಗಿ ನೈಟ್ರಿಕ್ ಆಮ್ಲ ಅಂತಿದೆ, ನೈಟ್ರಿಕ್ ಆ್ಯಸಿಡ್ ಇದೆ. ಸೊ ಹೇಗೆ ಇದು ನೈಟ್ರಿಕ್ ಆಮ್ಲ ತಯಾರಾಯಿತು ಅಂತ ಆಲ್ರೆಡಿ ಹೇಳಿದ್ದೀನಿ. ಆಮ್ಲಗಳು ತಯಾರಾಗಬೇಕಂದ್ರೆ ಒಂದು ಅಲೋಹಗಳು ಬೇಕು, ಅದರ ಜೊತೆಗೆ ಆಕ್ಸಿಜನ್ ಸೇರಬೇಕು. ಆವಾಗ ಅಲೋಹೀಯ ಆಕ್ಸೈಡ್ ಉಂಟಾಗುತ್ತೆ. ಅಲೋಹೀಯ ಆಕ್ಸೈಡ್ಗಳಿಗೆ ನೀರು ಸೇರಿದರೆ ಆಮ್ಲ ಉಂಟಾಗುತ್ತೆ ಅಂತ ಅಲ್ವಾ. ಹಾಗಾದರೆ ಇಲ್ಲಿ ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಅನ್ನೋದು ನೋಡಿ, ನೈಟ್ರೋಜನ್ ಅಂತಕ್ಕಂಥದ್ದು ಒಂದು ಅಲೋಹ ಅಲ್ವಾ. ನೈಟ್ರೋಜನ್
ಇಡೀ ಭೂಮಂಡಲದಲ್ಲಿ 78% ಇರೋದು ನೈಟ್ರೋಜನ್ನೇ ಆಗಿರುತ್ತೆ ಅಲ್ವಾ, ವಾಯುಮಂಡಲದಲ್ಲಿ. ಹೀಗೆಲ್ಲ ಪ್ರಶ್ನೆ ಕೇಳ್ತಾರೆ. ಪ್ರಪಂಚದಲ್ಲಿ ಹೈಯೆಸ್ಟ್ ಇರುವಂತಹ ಅಲೋಹ ಯಾವುದು ಅಂತ ಕೇಳಿದರೆ, ಮೂಲ ವಸ್ತು ಯಾವುದು ಅಂತ ಕೇಳಿದರೆ ಹೈಡ್ರೋಜನ್ ಆಗಿರುತ್ತೆ ಇಡೀ ವರ್ಲ್ಡಲ್ಲಿ. ಓಕೆ, ವಿಶ್ವದಲ್ಲಿ ಹೈಯೆಸ್ಟ್ ಇರೋದು ಯಾವುದು ಕೇಳಿದರೆ ಹೈಡ್ರೋಜನ್. ಭೂ ವಾತಾವರಣದಲ್ಲಿ ಹೈಯೆಸ್ಟ್ ಇರೋದು ಯಾವುದು ಅಂತ ಕೇಳಿದರೆ ನೈಟ್ರೋಜನ್ ಆಗಿರುತ್ತೆ 78% ಅಂತ. ಸೆಕೆಂಡ್ ಹೈಯೆಸ್ಟ್ ಅಂದರೆ ಆಕ್ಸಿಜನ್ ಆಗಿರುತ್ತೆ 21% ಇರುತ್ತೆ. ಇನ್ನು ನೆಕ್ಸ್ಟು ಆರ್ಗಾನು ಮತ್ತು ಕಾರ್ಬನು, ಸೊ ಈ ಥರ ಬೇರೆ ಬೇರೆ ಹೋಗ್ತವೆ. ಅಂದರೆ ನೈಟ್ರೋಜನ್ ಅಂತಕ್ಕಂಥದ್ದು ಒಂದು ಅಲೋಹ. ಅಲೋಹದ ಜೊತೆಗೆ ಆಕ್ಸಿಜನ್ ಸೇರಿದರೆ ಅಲೋಹೀಯ ಆಕ್ಸೈಡ್ ಆಗಬೇಕು, ಅಂದರೆ ಆಮ್ಲೀಯ ಆಕ್ಸೈಡ್ ಆಗಬೇಕು. ಇಲ್ಲ ಅದೇ ಆಗ್ತಾ ಇದೆ ನೋಡಿ, NO2 ಅಂದರೆ ನೈಟ್ರೋಜನ್ನ 2 ಪರಮಾಣು ಸೇರ್ತಾ ಇದೆ. ಸೊ ನೆಕ್ಸ್ಟು H2O ಅಂದರೆ ಜೊತೆಗೆ ನೀರು ಸೇರ್ತಾ ಇದೆ. NO2 ಅಂದರೆ ನೈಟ್ರೋಜನ್ನಿನ 1 ಪರಮಾಣು, ಆಕ್ಸಿಜನ್ನಿನ 2 ಪರಮಾಣು. ನೈಟ್ರೋಜನ್ ಆಕ್ಸಿಜನ್ ಸೇರಿ ನೈಟ್ರೋಜನ್ ಡೈಆಕ್ಸೈಡ್ ಆಯಿತು. ನೆಕ್ಸ್ಟು H2O ಹೈಡ್ರೋಜನ್ನಿನ 2 ಪರಮಾಣು, ಆಕ್ಸಿಜನ್ನಿನ 1 ಪರಮಾಣು ಸೇರಿ ಹೈಡ್ರೋಜನ್ ಆಕ್ಸೈಡ್ ಅಥವಾ ನೀರಾಗಿದೆ. ನೈಟ್ರೋಜನ್ ಆಕ್ಸೈಡಿಗೆ ನೀರು ಸೇರಿ ನೈಟ್ರಿಕ್ ಆಮ್ಲ ಆಯಿತು. ಅಂದರೆ ನಾನು ಮೊದಲು ಹೇಳಿರೋ ಡೆಫಿನೇಷನ್ ಇಲ್ಲಿ ಅಪ್ಲೈ ಆಗ್ತಾ ಇದೆ, ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಅಲೋಹಗಳು ನೀರಿನ ಜೊತೆಗೆ ಸೇರಿದಾಗ ಅಲೋಹೀಯ ಆಕ್ಸೈಡ್ ಆಯಿತು. ಇಲ್ಲಿ ಅಲೋಹೀಯ ಆಕ್ಸೈಡ್ ಯಾವುದು ಅಂದರೆ ನೈಟ್ರೋಜನ್ ಡೈಆಕ್ಸೈಡ್. ಅಲೋಹೀಯ ಆಕ್ಸೈಡ್ಗಳು ನೀರಿನ ಜೊತೆಗೆ ಸೇರಿದಾಗ ಆಮ್ಲಗಳು ಉಂಟಾಗ್ತವೆ ಅಂತ. ಇಲ್ಲಿ ಅಲೋಹೀಯ ಆಕ್ಸೈಡು ನೈಟ್ರೋಜನ್ ಆಕ್ಸೈಡು ಅದು ನೀರಿನ ಜೊತೆಗೆ ಸೇರ್ತಾ ಇದೆ, ನೈಟ್ರಿಕ್ ಆಮ್ಲ ಅಲ್ಲಿ ಬರ್ತಾ ಇದೆ. ನೆಕ್ಸ್ಟು ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಅನ್ನೋದು ಒಂದು ಅಲೋಹ, ಅದರ ಜೊತೆಗೆ ಆಕ್ಸಿಜನ್ ಸೇರಿ ಸಲ್ಫರ್ ಡೈಆಕ್ಸೈಡ್ ಆಯಿತು. ಸಲ್ಫರ್ ಡೈಆಕ್ಸೈಡ್ ಅಂದರೆ ಅಲೋಹೀಯ ಆಕ್ಸೈಡ್ ಜೊತೆಗೆ ನೀರು ಸೇರಿಬಿಟ್ಟು ಆಮ್ಲ ಉಂಟಾಗ್ತಿದೆ, ಅದೇ ಸಲ್ಫ್ಯೂರಿಕ್ ಆಮ್ಲ ಅಂತ. ಇವೆರಡು ಎಕ್ಸಾಂಪಲ್ ಸಾಕು ಅನಿಸುತ್ತೆ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ಅಲೋಹಗಳು ಆಕ್ಸಿಜನ್ ಜೊತೆಗೆ ಸೇರಿ ಅಲೋಹೀಯ ಆಕ್ಸೈಡ್ಗಳಾಗ್ತವೆ, ಅಲೋಹೀಯ ಆಕ್ಸೈಡ್ಗಳು ನೀರಿನ ಜೊತೆಗೆ ಸೇರಿ ಆಮ್ಲಗಳು ಉಂಟಾಗ್ತವೆ ಅಂತ. ನೋಡಿ, ಆಮ್ಲೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಆಮ್ಲಗಳು ಉಂಟಾಗುತ್ತವೆ. ಎಕ್ಸಾಂಪಲ್ಸು ಸಿಟ್ರಿಕ್ ಆ್ಯಸಿಡ್ ಇವೆಲ್ಲ ಸಾವಯವ ಆಮ್ಲಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಸಾವಯವ ಆಮ್ಲಗಳು ಅಂದರೆ ಯೂಶುವಲ್ ಆಗಿ ಹಣ್ಣು ಹಂಪಲುಗಳು ತರಕಾರಿಗಳಲ್ಲಿ ಸಿಗ್ತಾವಲ್ವ, ಅವುಗಳಿಗೇನೆ ಸಾವಯವ ಆಮ್ಲಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಸಿಟ್ರಿಕ್ ಆ್ಯಸಿಡ್ ಯಾವ್ದ್ಯಾವ್ದರಲ್ಲಿ ಇರುತ್ತೆ ಅಂತ ತುಂಬ ಸಿಂಪಲ್ಲಾಗಿ ಪ್ರಶ್ನೆ ಕೇಳಿದಾಗ ಕೇಳ್ತಾರೆ. ಈ ಥರ ತೀರಾ ಸಿಂಪಲ್ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಕೇಳದೇ ಇರ್ಬೋದು, ಆದರೆ ಬೇಸಿಕ್ ಅಂತೂ ಗೊತ್ತಿರಲೇಬೇಕು. ಈ ಥರದ ಪ್ರಶ್ನೆಗಳನ್ನು ಕೂಡ ನೀವೇನಾದರೂ ತಪ್ಪು ಮಾಡಿದರೆ ಆಬ್ವಿಯಸ್ಲಿ ನೀವು ಏನು ಹೇಳ್ತೀರಿ, ಕಾಂಪಿಟೇಷನಿಂದ ಹೊರಗಿದ್ದೀರಾ ಅಂತಲೇ ಆಗುತ್ತೆ. ಸಿಟ್ರಿಕ್ ಆ್ಯಸಿಡ್ ನಿಂಬೆಹಣ್ಣಲ್ಲಿರುತ್ತೆ, ಕಿತ್ತಳೆ ಹಣ್ಣು, ಜಂಬೀರ ಹಣ್ಣು, ಇನ್ನಿತರೆ ಏನು ಹೇಳ್ತಾರೆ ಉಪ್ಪಿನಕಾಯಿ ಹಾಕೋದಕ್ಕೆ ಬಳಸ್ತಾರಲ್ವ ಕಂಚಿಕಾಯಿಗಳು, ಮತ್ತು ಏನು ಚಕ್ಕೋತ, ಸೊ ಆ ಥರ ನಿಂಬೆ ಜಾತಿಯ ಹಣ್ಣುಗಳಲ್ಲೆಲ್ಲ ಆಲ್ಮೋಸ್ಟ್ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಇನ್ನು ಟಾರ್ಟಾರಿಕ್ ಆ್ಯಸಿಡ್ ನಲ್ಲಿಕಾಯಿ ಮತ್ತು ಹುಣಸೆ ಹಣ್ಣು, ಅವುಗಳಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಇರುತ್ತೆ. ಆಕ್ಸಾಲಿಕ್ ಆ್ಯಸಿಡ್ ಟೊಮೊಟೊದಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಇರುತ್ತೆ. ಕ್ಯಾಲ್ಶಿಯಂ ಆಕ್ಸಾಲೇಟ್ ಅಂತ ಕರೀತಾರೆ. ಅಂದರೆ ಟೊಮೊಟೊ ಬೀಜಗಳನ್ನು ಹೆಚ್ಚು ತಿನ್ನೋ ಕಾರಣದಿಂದ ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ. ಆ ಕಿಡ್ನಿಯಲ್ಲಿ ಸ್ಟೋನ್ ಆದರೆ ಅದನ್ನು ಕ್ಯಾಲ್ಶಿಯಂ ಆಕ್ಸಾಲೇಟ್ ಅಂತ ಕರೀತಾರೆ. ಕ್ಯಾಲ್ಶಿಯಂ ಆಕ್ಸಾಲೇಟ್ ಅಂದರೆ ಕಿಡ್ನಿ ಕಲ್ಲು, ಕಿಡ್ನಿ ಸ್ಟೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದನ್ನು ಒಡೆಯೋ ವಿಧಾನನ ಸುಮಾರು ಎಕ್ಸಾಮಲ್ಲಿ ಕೇಳ್ತಾರೆ, ಅದನ್ನು ಲಿಥೋಟ್ರಿಪ್ಸ್ ಅಂತ ಕರೀತಾರೆ. ಕಲ್ಲುಗಳನ್ನು ಸ್ಮ್ಯಾಶ್ ಮಾಡೋ ವಿಧಾನನ ಲಿಥೋಟ್ರಿಪ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅಲ್ಲಿ ಯಾವ ವಿಕಿರಣಗಳನ್ನು ಬಳಸ್ತಾರೆ ಅಂತ ಕೂಡ ಪ್ರಶ್ನೆ ಆಗುತ್ತೆ. ಅಲ್ಟ್ರಾಸಾನಿಕ್ ಸೌಂಡ್ಸು ಅಥವಾ ಅಲ್ಟ್ರಾಸಾನಿಕ್ ಸೌಂಡ್ಸನ್ನು ಬಳಸ್ತಾರೆ, ಅಂದರೆ ರಕ್ತರಹಿತ ಶಸ್ತ್ರಚಿಕಿತ್ಸೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಏನು ಅಲ್ಲಿ ಗಾಯ ಆಗದೇ ಅವುಗಳನ್ನು ಸ್ಮ್ಯಾಶ್ ಮಾಡೋದಕ್ಕೆ ಅಲ್ಟ್ರಾಸಾನಿಕ್ ಸೌಂಡ್ಸನ್ನು ಬಳಸ್ತಾರೆ. ಸೊ ಅದನ್ನು ಅಂದರೆ ಶ್ರವಣಾತೀತ ತರಂಗಗಳನ್ನು ಬಳಸ್ತಾರೆ. ಸೊ ಅದನ್ನು ಲಿಥೋಟ್ರಿಪ್ಸ್ ಅಂತ ಕೂಡ ಕರೀತಾರೆ, ಕಲ್ಲುಗಳನ್ನು ಒಡೆಯುವಂತಹ ಕ್ರಿಯೆಗೆ. ಇನ್ನು ಬೇರೆ ಬೇರೆ ಬರುತ್ತೆ, ಮುಂದೆ ನೋಡೋಣ. ಅಂದರೆ ಆಮ್ಲಗಳು ಯಾವ್ಯಾವುದಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಅವುಗಳ ಡೀಟೇಲ್ ಆಗಿಯೇ ನೋಡ್ತಾ ಹೋಗ್ತೀವಿ. ಸೊ ಎನಿವೆ, ಆಮ್ಲಗಳ ಗುಣಗಳು, ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್. ಏನೇನು ಆಮ್ಲಗಳ ಗುಣಗಳು? ಸೊ ಇದನ್ನು ಕೇಳ್ತಾರೆ. ಈ ಕೆಳಗಿನ ಯಾವುದು ಆಮ್ಲದ ಗುಣ ಅಲ್ಲ, ಈ ಕೆಳಗಿನ ಯಾವುದು ಪ್ರತ್ಯಾಮ್ಲಗಳ ಗುಣ, ಆರಿಸಿ ಬರೆಯಿರಿ ಅಂತ ಅಪ್ಲೈಡ್ ಪ್ರಶ್ನೆಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಡೀಟೇಲ್ ಆಗಿ ಫುಲ್ ಇನ್ಫಾರ್ಮೇಷನ್ ನಿಮಗೆ ಇದ್ರ ಮೇಲೆ ಇರಬೇಕಾಗುತ್ತೆ. ಸೊ ಆಮ್ಲಗಳ ಗುಣಗಳು, ಹಾಗಾದರೆ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ನೋಡೋಣ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ. ಸೊ ಆಬ್ವಿಯಸ್ಲಿ ನಿಂಬೆಹಣ್ಣನ್ನು ಆವಾಗಲೇ ಎಕ್ಸಾಂಪಲ್ ಕೊಟ್ಟಾಗಲೇ ನಿಮಗೆ ಗೊತ್ತಿರುತ್ತೆ. ಸೊ ಇದಕ್ಕೆ ಆಪೋಸಿಟ್ ಆಗಿ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ. ಕಹಿ ರುಚಿಯನ್ನು ಹೊಂದಿದ್ರೆ ಪ್ರತ್ಯಾಮ್ಲ, ಹುಳಿ ರುಚಿಯನ್ನು ಹೊಂದಿದ್ರೆ ಆಮ್ಲಗಳಾಗಿರ್ತವೆ. ಆಮ್ಲಗಳು ಲೋಹಗಳೊಡನೆ ವರ್ತಿಸಿ ಜಲಜನಕವನ್ನು ಬಿಡುಗಡೆ ಮಾಡ್ತವೆ. ಈ ಪಾಯಿಂಟ್ ಕೂಡ ಗೊತ್ತಿರಬೇಕು. ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡ್ತವೆ. ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಆಮ್ಲಗಳು ಪ್ರತ್ಯಾಮ್ಲಗಳ ಜೊತೆ ಸೇರಿದರೆ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಆಬ್ವಿಯಸ್ಲಿ ಅಲ್ಲೂ ಕೂಡ ಪ್ರತ್ಯಾಮ್ಲಗಳು ಆಮ್ಲ ಜೊತೆಗೆ ವರ್ತಿಸಿದಾಗಲೂ ಕೂಡ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡ್ತವೆ. ಇನ್ನು ನೆಕ್ಸ್ಟು ಈ ಪಾಯಿಂಟನ್ನು ಆಲ್ರೆಡಿ ನೋಡಿದ್ದೀವಿ. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ತುಂಬ ಇಂಪಾರ್ಟೆಂಟು. ಲಿಟ್ಮಸ್ ಕಾಗದನ ಯಾವುದರಿಂದ ತಯಾರಿಸ್ತಾರೆ ಅನ್ಸುತ್ತೆ, ಒಂದ್ಸತಿ ಪ್ರಶ್ನೆ ಆಗಿತ್ತು. ಲಿಟ್ಮಸ್ ಕಾಗದವನ್ನು ಲೈಕೆನ್ಸಿಂದ ತಯಾರು ಮಾಡ್ತಾರೆ. ಲೈಕೆನ್ಸ್ ಅಂದರೆ ಕಲ್ಲು ಹೂವು ಅಂತ. ಕಲ್ಲು ಹೂವು ಒಂದು ಸಿಂಬಯೋಸಿಸ್ಗೆ ಉದಾಹರಣೆ, ಕೂಡು ಜೀವನಕ್ಕೆ ಉದಾಹರಣೆ ಆಗಿರುತ್ತೆ. ಕೂಡು ಜೀವನಕ್ಕೆ ಈ ಕೆಳಗಿನ ಯಾವುದು ಉದಾಹರಣೆ ಅಂತ ಕೇಳ್ತಾರೆ. ಒಂದು ಕಲ್ಲು ಲೈಕೆನ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಏನು ಹವಳ ಅಂತ ಹೇಳ್ತೀವಲ್ವ,
ಸೊ ಹವಳಗಳು, ಸೊ ಅದೊಂದಾಗ್ಬೋದು. ಹವಳಗಳು ಅಷ್ಟೇ, ಝೂಝಾಂತಲೆ ಅಂತಕ್ಕಂಥ ಶೈವಲಗಳ ಜೊತೆಗೆ ಹವಳಗಳು ಬದುಕ್ತಾ ಇರ್ತವೆ. ಅವು ಕೂಡ ಕೂಡು ಜೀವನಕ್ಕೆ, ಸಿಂಬಯೋಸಿಸ್ಗೆ ಉದಾಹರಣೆ ಆಗುತ್ತೆ. ಸೊ ಇನ್ನು ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳಲ್ಲಿ ಜೀವಿಸುವಂತಹ ರೈಸೋಬಿಯಂ ಬ್ಯಾಕ್ಟೀರಿಯಾ, ಅದು ಕೂಡ ಕೂಡು ಜೀವನಕ್ಕೆ ಉದಾಹರಣೆ ಆಗುತ್ತೆ. ಏನು ಕೂಡು ಜೀವನ ಅಂತಂದರೆ, ಒಂದು ಸ್ವಲ್ಪ ಸಿಂಪಲ್ ಆಗಿ ಹೇಳ್ಕೊಂಡು ಮುಂದೆ ಹೋಗೋದಾದರೆ, ಸೊ ಕೂಡು ಜೀವನ ಅಂದರೆ ಎರಡು ಜೀವಿಗಳು ಒಟ್ಟೊಟ್ಟಿಗೇನೆ ಬದುಕ್ತವೆ, ಒಂದಕ್ಕೊಂದು ಸಹಕಾರ ಮಾಡ್ಕೊಂಡು ಬದುಕ್ತವೆ. ಸೊ ಆ ಥರ ಮತ್ತೆ ಬೇರೆ ಬೇರೆ ಬರುತ್ತೆ, ಸಹಜೀವನ ಅದು ಇದು ಬೇರೆ ಬರುತ್ತೆ, ಸುಮಾರಷ್ಟು ಕನ್ಫ್ಯೂಷನ್ ಇದೆ. ಬರೀ ಕೂಡು ಜೀವನದ್ದು ಹೇಳೋದಾದರೆ, ಸೊ ಇಲ್ಲಿ ಲೈಕೆನ್ಸ್, ಕಲ್ಲು ಹೂವು ಅಂತ ಬಂದಾಗ, ಕಲ್ಲು ಹೂವಿನಲ್ಲಿ ಶಿಲೀಂಧ್ರಗಳು ಮತ್ತು ಶೈವಲಗಳು ಒಟ್ಟಿಗೆ ಬದುಕ್ತಾ ಇದ್ದಾವೆ. ಶೈವಲಗಳು ಹಸಿರಾಗಿರೋದ್ರಿಂದ ಅವುಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸಿ ಆಹಾರನ ತಯಾರು ಮಾಡೋದಕ್ಕೆ ರೆಡಿ ಇರ್ತವೆ. ಆದರೆ ಇದರಲ್ಲೇ ಇರ್ತಕ್ಕಂತಹ ಶಿಲೀಂಧ್ರಗಳು ಆಹಾರ ತಯಾರು ಮಾಡೋದಕ್ಕೆ ಪತ್ರಹರಿತನ ಹೊಂದಿರಲ್ಲ. ಆದರೆ ಏನು ಹೇಳ್ತಾರೆ, ಅವುಗಳು ಚಿಕ್ಕ ಬೇರಿನಂತಹ ರಚನೆಯನ್ನು ಹೊಂದಿರ್ತವೆ. ಅವುಗಳು ಪೋಷಕಾಂಶಗಳನ್ನು, ನೀರನ್ನು ಹೀರ್ಕೊಳ್ಳೋ ಸಾಮರ್ಥ್ಯನ ಹೊಂದಿರ್ತವೆ. ಅದಕ್ಕೋಸ್ಕರ ಇವೆರಡು ಒಟ್ಟಿಗೆ ಬದುಕ್ತವೆ. ಅಂದರೆ ಶಿಲೀಂಧ್ರಗಳು ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಂಡು ಶೈವಲಗಳಿಗೆ ಕೊಡ್ತವೆ. ಶೈವಲಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸಿ ಆಹಾರನ ತಯಾರು ಮಾಡಿ, ತಯಾರಾದಂಥ ಆಹಾರನ ಎರಡು ಶೇರ್ ಮಾಡಿಕೊಂಡು ಒಟ್ಟೊಟ್ಟಿಗೇನೆ ಬದುಕ್ತವೆ. ಅದರಲ್ಲಿ ಯಾವುದಾದ್ರೂ ಒಂದು ಜೀವಿ ಸತ್ತೋದ್ರೆ ಇನ್ನೊಂದು ಜೀವಿ ಆಬ್ವಿಯಸ್ಲಿ ಸತ್ತೋಗುತ್ತೆ. ಅಲ್ಲಿ ಶೈವಲ ಇಲ್ಲ ಸತ್ತೋಯ್ತು ಅಂದರೆ ಶಿಲೀಂಧ್ರ ಸತ್ತೋಗುತ್ತೆ, ಶಿಲೀಂಧ್ರ ಇಲ್ಲ ಅಂದರೆ ಶೈವಲ ಸತ್ತೋಗುತ್ತೆ. ಒಂದಕ್ಕೊಂದು ಅವಲಂಬಿಸಿರೋದ್ರಿಂದ ಕೂಡು ಜೀವನ, ಸಿಂಬಯೋಸಿಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದಕ್ಕೆ ಉದಾಹರಣೆ ಇನ್ನೊಂದು ಹೇಳಿದೆ ನಾನು, ಲೆಗ್ಯುಮಿನಸ್ ಸಸ್ಯಗಳಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಹೇಳ್ಬಿಟ್ಟು. ಅಂದರೆ ಲೆಗ್ಯುಮಿನಸ್ ಸಸ್ಯಗಳು ಅಂದರೆ ದ್ವಿದಳ ಧಾನ್ಯಗಳು, ಶೇಂಗಾ, ಮಡಿಕೆ, ಉದ್ದು, ಹೆಸರು ಆ ಥರ ಎಲ್ಲ ಹೇಳ್ತೀವಲ್ವ, ಅವುಗಳಿಗೆ ಲೆಗ್ಯುಮಿನಸ್ ಸಸ್ಯಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ವಾಸ ಆಗಿರ್ತವೆ. ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ಅಂದರೆ, ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನನ್ನು ನೈಟ್ರೇಟ್ ಆಗಿ ಪರಿವರ್ತಿಸಿ ಸಸ್ಯಗಳಿಗೆ ಕೊಡ್ತವೆ. ಏನು ಉಪಯೋಗ ನೈಟ್ರೋಜನ್ ಎಂತಕ್ಕೆ ಬೇಕು ಅಂತ ಕೇಳಿದರೆ, ಸಸ್ಯಗಳ ಬೃಹತ್ ಪೋಷಕಾಂಶಗಳಲ್ಲಿ ನೈಟ್ರೋಜನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಮಗೆ ಹೇಗೆ ಜೀವಿಗಳು, ಪ್ರಾಣಿಗಳು ಅಂತ ಬಂದಾಗ ಕಾರ್ಬೋಹೈಡ್ರೇಟ್ ಶಕ್ತಿಯ ಆಕಾರ ಅಂತ ಏನು ಹೇಳ್ತೀವಲ್ವ, ಹಾಗೆ ನೈಟ್ರೋಜನ್ ಸಸ್ಯಗಳಿಗೆ ತುಂಬ ದೊಡ್ಡ ಪೋಷಕಾಂಶ ಆಗಿರುತ್ತೆ. ನೈಟ್ರೋಜನ್ ಸಸ್ಯಗಳಿಗೆ ಬೇಕು ಯೂಶುವಲ್ ಆಗಿ. ಆದರೆ ನೈಟ್ರೋಜನ್ ಅನಿಲ ರೂಪದಲ್ಲಿದೆ. ನೈಟ್ರೋಜನ್ ಒಂದು ಅಲೋಹ, ಅನಿಲ ರೂಪದಲ್ಲಿದೆ. ಅನಿಲ ರೂಪದಲ್ಲಿರುವಂತಹ ನೈಟ್ರೋಜನ್ನ ಅವುಗಳು ಹೀರ್ಕೊಳ್ಳುವಂತಹ ರಚನೆ ಅವುಗಳಿಗೆ ಇರಲ್ಲ. ಆದರೆ ನೈಟ್ರೋಜನ್ನು ನೈಟ್ರೇಟ್ ಆಗಿ ಪರಿವರ್ತನೆ ಆದಾಗ ಅವುಗಳನ್ನು ಹೀರ್ಕೊಳ್ತವೆ ಅವು. ಓಕೆ, ಸೊ ಅದಕ್ಕೋಸ್ಕರ ಈ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ಅಂದರೆ, ವಾತಾವರಣದಲ್ಲಿರುವ ನೈಟ್ರೋಜನನ್ನು ಹೀರ್ಕೊಂಡು ನೈಟ್ರೇಟನ್ನಾಗಿ ಪರಿವರ್ತಿಸಿ ಆ ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಶೇಖರಣೆ ಮಾಡಿರ್ತವೆ. ಆವಾಗ ಆ ಸಸ್ಯಗಳು ನೈಟ್ರೋಜನ್ನ ಹೀರ್ಕೊಂಡು ದಷ್ಟಪುಷ್ಟವಾಗಿ ಬೆಳೀತವೆ. ಅವುಗಳಲ್ಲಿ ತಯಾರಾದಂಥ ಆಹಾರನ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಕೂಡ ಬಳಸ್ಕೊತವೆ. ಸೊ ಅದಕ್ಕೋಸ್ಕರ ಅದು ಸಿಂಬಯೋಸಿಸ್ಗೆ ಉದಾಹರಣೆ ಆಗುತ್ತೆ, ಕೂಡು ಜೀವನಕ್ಕೆ ಅದು ಕೂಡ ಉದಾಹರಣೆ ಆಗುತ್ತೆ. ಇನ್ನು ನಾವು ಕೊರಲ್ ಅಂತ ಏನು ಹೇಳ್ತೀವಲ್ವ, ಹವಳದ ದಿನ್ನೆಗಳು. ಹವಳ ಅಂತಕ್ಕಂಥದ್ದು ಒಂದು ಪ್ರಾಣಿ. ಓಕೆ, ಅದು ಅಕಶೇರುಕಗಳಲ್ಲಿ ಬರುತ್ತೆ. ಹವಳ ಅಂತಕ್ಕಂಥದ್ದು ಒಂದು ಪ್ರಾಣಿ. ಅದು ಒಂದೇ ಸಮುದ್ರದಲ್ಲಿ ಬದುಕಲ್ಲ, ಅದ್ರ ಜೊತೆಗೆ ಶೈವಲಗಳು ಕೂಡ ಬೆಳೀತವೆ. ಝೂಝಾಂತಲೆ ಅಂತ ಹೇಳ್ಬಿಟ್ಟು ಕರೀತಾರೆ. ಝೂಝಾಂತಲೆ, ಶೈವಲ ಮತ್ತು ಹವಳ, ಕೊರಲ್ಗಳು ಒಟ್ಟೊಟ್ಟಿಗೆ ಬದುಕ್ತವೆ. ಸೊ ಒಂದರಲ್ಲಿ ಯಾವುದಾದ್ರೂ ಒಂದು ಸತ್ತೋದ್ರೂ ಕೂಡ ಇನ್ನೊಂದು ಸತ್ತೋಗುತ್ತೆ. ಓಕೆ, ಸೊ ಆ ಥರ, ಅದಕ್ಕೋಸ್ಕರ ಅವು ಕೂಡ ಕೂಡು ಜೀವನಕ್ಕೆ ಉದಾಹರಣೆ ಆಗಿರುತ್ತೆ. ಸೊ ಇಲ್ಲಿ ಲೈಕೆನ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಆ ಲೈಕೆನ್ಸ್ಗಳಿಂದಾನೇ ಇಲ್ಲಿ ಲಿಟ್ಮಸ್ ಕಾಗದವನ್ನು ಕೂಡ ತಯಾರು ಮಾಡ್ತಾರೆ. ಇಲ್ಲಿ ಆಮ್ಲಗಳು ಕೊಟ್ಟಿರ್ತಕ್ಕಂಥ ಸೊಲ್ಯೂಷನ್ ಆಮ್ಲ ಆಗಿದ್ದರೆ ಲಿಟ್ಮಸ್ ಕಾಗದ ಏನಾಗಿ ಬದಲಾವಣೆ ಆಗುತ್ತೆ, ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತವೆ ಅಂತ. ಓಕೆ, ಸೊ ಅದರ ಆಪೋಸಿಟ್ ಪ್ರತ್ಯಾಮ್ಲ ಆಗಿದ್ರೆ ಕೆಂಪು ನೀಲಿಯಾಗಿ ಪರಿವರ್ತನೆ ಆಗುತ್ತೆ ಅಂತ. ಇನ್ನು ನೆಕ್ಸ್ಟು, ಆಮ್ಲಗಳು ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತವೆ. ಇದು ಕೂಡ ನೆನಪಿರಬೇಕು. ಆಮ್ಲಗಳು ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತವೆ. ಆಮ್ಲಗಳ pH ಮೌಲ್ಯ 7ಕ್ಕಿಂತ ಕಡಿಮೆ ಇರುತ್ತದೆ. ಈ pH ಸ್ಕೇಲ್ ಬಗ್ಗೆನೂ ಕೂಡ ಗೊತ್ತಿರಬೇಕು. pH ಸ್ಕೇಲ್ ಅಂದರೆ 14ವರೆಗೂ ಇರುತ್ತೆ, 14ವರೆಗೂ ನಂಬರ್ ಇರುತ್ತೆ. ಮಿಡ್ಲಲ್ಲಿ 7 ಅನ್ನೋದೇನು ಅಂದರೆ, 7 ಅನ್ನೋದು ನ್ಯೂಟ್ರಲ್. ಯಾವುದೇ ಒಂದು ಕೊಟ್ಟಿರ್ತಕ್ಕಂಥ ಸೊಲ್ಯೂಷನ್ 7 pH ಮೌಲ್ಯವನ್ನು ಹೊಂದಿದೆ, pH ಸ್ಕೇಲ್ನಲ್ಲಿ 7ಅನ್ನು ಹೊಂದಿದೆ ಅದು ಅಂತಂದರೆ, ಸೊ ಅದು ತಟಸ್ಥವಾಗಿದೆ, ಅದು ಆಮ್ಲನೂ ಅಲ್ಲ ಪ್ರತ್ಯಾಮ್ಲನೂ ಅಲ್ಲ ಅಂತ. ಅದಕ್ಕೆ ಉದಾಹರಣೆನೂ ಕೂಡ ಕೇಳ್ತಾರೆ. ಡಿಸ್ಟಿಲೇಟೆಡ್ ವಾಟರ್, ಬಟ್ಟಿ ಇಳಿಸಿದ ನೀರು, ಡಿಸ್ಟಿಲೇಟೆಡ್ ವಾಟರ್ ಅಂತ ಏನಿದೆಯಲ್ವಾ, ಸೊ ಬಟ್ಟಿ ಇಳಿಸಿದ ನೀರು ಅದು ತಟಸ್ಥ ಆಗಿರುತ್ತೆ, ಅದು ಆಮ್ಲವೂ ಅಲ್ಲ ಪ್ರತ್ಯಾಮ್ಲನೂ ಅಲ್ಲ, ಅದರ pH ಮೌಲ್ಯ 7 ಆಗಿರುತ್ತೆ. ಯೂಶುವಲಾಗಿ ನಾವು ಕುಡಿಯೋ ನೀರು ಮಿನರಲ್ ವಾಟರ್ ಆಗಿರುತ್ತೆ. ಓಕೆ, ಅದು ಆಮ್ಲ ಅಥವಾ ಪ್ರತ್ಯಾಮ್ಲ ಆಗಿರುತ್ತೆ ಆಬ್ವಿಯಸ್ಲಿ. ಸೊ ಹಾಗೆ ನಾರ್ಮಲ್ ವಾಟರ್ ಬಂದರೆ ಅದು ತಟಸ್ಥ ಆಗಿರಲ್ಲ. ಓಕೆ, 7 ಇರಲ್ಲ, ಅದರ pH ಮೌಲ್ಯ ಹೆಚ್ಚು ಕಡಿಮೆ ಆಗಿರುತ್ತೆ.
ಸುಮಾರಷ್ಟು ಕಲುಷಿತ ಆಗಿರುತ್ತೆ, ಅಥವಾ ಮಿನರಲ್ಸ್ ಆದರೂ ಇರಲೇಬೇಕಲ್ವಾ ಕುಡಿಯೋ ನೀರಲ್ಲಿ. ಸೊ ಅದಕ್ಕೋಸ್ಕರ ಅದು ಆಮ್ಲನೂ ಅಲ್ಲ ಪ್ರತ್ಯಾಮ್ಲನೂ ಅಲ್ಲ. ಅಂದರೆ ಈಗ pH ಸ್ಕೇಲ್ನಲ್ಲಿ ಆ ಮೌಲ್ಯದಲ್ಲಿ 7ಕ್ಕಿಂತ ಕೊಟ್ಟಿರ್ತಕ್ಕಂಥ ಸೊಲ್ಯೂಷನ್ 7ಕ್ಕಿಂತ ಕಡಿಮೆ ಮೌಲ್ಯವನ್ನು ಹೊಂದಿದೆ ಅಂದರೆ ಅದು ಆಬ್ವಿಯಸ್ಲಿ ಆಮ್ಲ ಆಗಿರುತ್ತೆ. 7ಕ್ಕಿಂತ ಜಾಸ್ತಿ ಇದ್ದರೆ ಅದು ಪ್ರತ್ಯಾಮ್ಲ ಆಗಿರುತ್ತೆ. ಈಗ ಬ್ಲಡ್ ರಕ್ತ ಅಂತ ತಗೊಂಡಾಗ ಅದರ pH ಮೌಲ್ಯ ಎಷ್ಟಿರುತ್ತೆ ಅಂದರೆ 7.4 ಅಥವಾ ಅದಕ್ಕಿಂತ ಹೆಚ್ಚಿರುತ್ತೆ. 7.4ಕ್ಕಿಂತ ಹೆಚ್ಚಿದ್ರೆ ಸೊ ಅದು ಆಬ್ವಿಯಸ್ಲಿ ಪ್ರತ್ಯಾಮ್ಲ ಅಂತ ಕನ್ಸಿಡರ್ ಮಾಡಬೇಕು. ಅಂದರೆ ಮಾನವನ ಬ್ಲಡ್ಡು ಪ್ರತ್ಯಾಮ್ಲ ಆಗಿರುತ್ತೆ ಅಂತ. ಓಕೆ, ಆಮ್ಲಗಳ pH ಮೌಲ್ಯ 7ಕ್ಕಿಂತ ಕಡಿಮೆ ಇರುತ್ತೆ. 7ಕ್ಕಿಂತ ಕಡಿಮೆ ಇದ್ದರೆ ಸೊ ಅದನ್ನು ಆಮ್ಲ ಅಂತೀವಿ. ಅದಕ್ಕೋಸ್ಕರನೇ ಆಮ್ಲ ಮಳೆ ಅಂತೆಲ್ಲ ಕರಿತೀವಲ್ವ. 5.6ರಿಂದ 6.5 ಒಳಗೆ pH ಮೌಲ್ಯ ಇದ್ದರೆ ಸೊ ಅದನ್ನು ಆಮ್ಲ ಮಳೆ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಬರ್ತಕ್ಕಂಥ ಮಳೆನಲ್ಲಿ ಸೊ ಆಮ್ಲೀಯ ಕಣಗಳು ಸೇರ್ಕೊಂಡಿದ್ದಾವೆ, ಆಮ್ಲೀಯ ಆಕ್ಸೈಡ್ಗಳು ಸೇರಿದ್ದಾವೆ, ಅದಕ್ಕೋಸ್ಕರ ನೀರು ಆಮ್ಲೀಯ ಆಗಿರುತ್ತೆ. 5.6ರಿಂದ 6.5 ಅದರ pH ಮೌಲ್ಯ ಆಗಿರುತ್ತೆ. ಇದು ಬೇರೆ ಬೇರೆ ಬುಕ್ಕಲ್ಲಿ ಇದು ವೇರಿ ಇದೆ. 5.6ರಿಂದ 6.5 ಅನ್ನೋದು ಪಾಯಿಂಟಲ್ಲಿ ವೇರಿ ಇದೆ, ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕು. ಓಕೆ, ಆಬ್ವಿಯಸ್ಲಿ PSI ಎಕ್ಸಾಮಲ್ಲಿ ಮೊನ್ನೆ ಕೇಳಿದ್ರಲ್ಲಿ 5.6 ಆಗಿತ್ತು. ಓಕೆ, ಸೊ ನೆಕ್ಸ್ಟ್, ಆಮ್ಲಗಳು ವಿಷವಸ್ತುಗಳು ನೇರವಾಗಿ ರುಚಿ ನೋಡಬಾರ್ದು. ತುಂಬ ಡೇಂಜರ್. ಈಗ ನಾವು ನೋಡಿರೋ ಸಾವಯವ ಆಮ್ಲಗಳಲ್ಲಿ ನಿಂಬೆ ಹಣ್ಣು, ಕಿತ್ತಳೆ ಹಣ್ಣು ಅವುಗಳನ್ನು ಬಾಯಲ್ಲಿ ಇಟ್ಕೊಂಡ್ರೆ ಅಷ್ಟೊಂದೇನು ಸಮಸ್ಯೆ ಆಗಲ್ಲ. ಅದರಲ್ಲೂ ಅತಿ ಹುಳಿ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ನಾಲ್ಗೆನೇ ಹಾಳಾಗೋಗುತ್ತೆ ಅಲ್ವಾ. ಸೊ ಹಲ್ಲುಗಳೆಲ್ಲ ಹಾಳಾಗಿ ಹೋಗ್ತವೆ, ಯಾಕೆಂದರೆ ಅದು ತುಂಬ ಡೇಂಜರ್ ಅಂತ. ಸೊ ಇನ್ನೂ ಹೆಚ್ಚು ನೈಟ್ರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ ಅಂತೆಲ್ಲ ಹೋದಾಗ ಅವುಗಳು ತುಂಬ ಡೇಂಜರ್, ತುಂಬ ಡೇಂಜರ್. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅವೆಲ್ಲ ಮೈ ಮೇಲೆ ಬಿದ್ದರೆ ಸುಟ್ಟೆ ಹೋಗುತ್ತೆ. ಓಕೆ, ಅದಕ್ಕೋಸ್ಕರ ಆಮ್ಲಗಳು ವಿಷವಸ್ತುಗಳಾಗಿರ್ತವೆ, ಅವುಗಳನ್ನು ಯಾವುದೇ ಕಾರಣಕ್ಕೂ ಟೇಸ್ಟ್ ಮಾಡುವಾಗಿಲ್ಲ. ಸಾವಯವ ಆಮ್ಲಗಳು, ಹುಣಸೆಹಣ್ಣು ಸಮಥಿಂಗ್ ಇವುಗಳನ್ನು ಬಿಟ್ಟರೆ ಸೊ ಬೇರೆ ಆಮ್ಲಗಳನ್ನು ಯಾವಾಗಲೂ ಟೇಸ್ಟ್ ಮಾಡಬಾರ್ದು. ಇಷ್ಟು ಆಮ್ಲಗಳ ಗುಣಗಳಾಯಿತು. ಇನ್ನು ಹಾಗಾದರೆ ಪ್ರತ್ಯಾಮ್ಲಗಳ ಬಗ್ಗೆ ನೋಡೋಣ. ಪ್ರತ್ಯಾಮ್ಲಗಳು ಅಂದರೆ ಬೇಸಸ್. ನೋಡಿ, ಈಗ ಆಲ್ರೆಡಿ ಹೇಳಿರೋ ಹಾಗೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಉಂಟಾಗುವ ವಸ್ತುಗಳು ಪ್ರತ್ಯಾಮ್ಲಗಳು ಅಥವಾ ಕ್ಷಾರಗಳು ಅಂತ. ಈಗ ಆಲ್ರೆಡಿ ನೋಡಿರೋ ಹಾಗೆ ಮೂಲ ವಸ್ತುಗಳು ಆಮ್ಲಜನಕದೊಂದಿಗೆ ಸೇರಿದಾಗ ಆ ಮೂಲ ವಸ್ತುಗಳ ಆಕ್ಸೈಡ್ಗಳಾಗ್ತಾ ಇದ್ವು. ಆ ಮೂಲ ವಸ್ತುಗಳಲ್ಲಿ 2 ವಿಧ ಇದೆ, ಲೋಹಗಳು ಮತ್ತು ಅಲೋಹಗಳು ಅಂತ. ಲೋಹಗಳು ಆಮ್ಲಜನಕದ ಜೊತೆಗೆ ಸೇರಿದ್ರೆ ಅವುಗಳು ಆಮ್ಲೀಯ ಆಕ್ಸೈಡ್ಗಳಾಗ್ತಾ ಇದ್ವು ಅಲ್ವಾ. ಹಾಗೇನೆ ಅಲೋಹಗಳು ಆಕ್ಸಿಜನ್ ಜೊತೆಗೆ ಸೇರಿದಾಗ ಆಮ್ಲೀಯ ಆಕ್ಸೈಡ್ಗಳಾಗ್ತಾ ಇದ್ವು ಅಲ್ವಾ. ಅದಕ್ಕೆ ಉಲ್ಟಾ ಇಲ್ಲಿ ಲೋಹಗಳು ಆಕ್ಸಿಜನ್ ಜೊತೆಗೆ ಸೇರಿದಾಗ ಲೋಹೀಯ ಆಕ್ಸೈಡ್ಗಳು ಅಥವಾ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಾಗ್ತವೆ. ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ನೀರಿನ ಜೊತೆಗೆ ಸೇರಿದಾಗ ಪ್ರತ್ಯಾಮ್ಲ ಉಂಟಾಗುತ್ತೆ. ಹಾಗಾದರೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಉಂಟಾಗುವ ವಸ್ತುಗಳು ಪ್ರತ್ಯಾಮ್ಲಗಳು ಅಥವಾ ಅವುಗಳನ್ನು ಕ್ಷಾರ ಅಂತ ಕೂಡ ಕರೀತಾರೆ. ನೋಡಿ, Na2O ಅಂತ ಅಂದರೆ ಸೋಡಿಯಮ್ಮು ಆಕ್ಸಿಜನ್ ಜೊತೆ ಸೇರ್ತಾ ಇದೆ. ಸೋಡಿಯಂ ಅಂತಕ್ಕಂಥದ್ದು ಒಂದು ಲೋಹ ಅಲ್ವಾ. ಸೋಡಿಯಂ ಅಂತಕ್ಕಂಥದ್ದು ಲೋಹ. ಮತ್ತು ಇದನ್ನು ಬೇರೆ ಬೇರೆ ಪ್ರಶ್ನೆ ಕೇಳ್ತಾರೆ. ಸೋಡಿಯಂ ಅಂದರೆ ಮೆದುವಾದಂತಹ ಲೋಹ, ಚಾಕುವಿನಲ್ಲೂ ಕೂಡ ಕತ್ತರಿಸ್ಬೋದು, ಅಷ್ಟು ಮೆದುವಾದಂತಹ ಲೋಹ ಯಾವುದು ಅಂತ ಕೇಳಿದರೆ ಸೋಡಿಯಂ ಆಗಿರುತ್ತೆ. ಹಾಗೆಯೇ ಸೋಡಿಯಮ್ಮನ್ನು ಯಾವುದರಲ್ಲಿ ಶೇಖರಿಸಿಡ್ತಾರೆ ಅಂತ ಕೂಡ ಪ್ರಶ್ನೆ ಆಗಿತ್ತು. ಸೋಡಿಯಮ್ಮನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ. ಯಾವುದೇ ಕಾರಣಕ್ಕೂ ನೀರು ಅದಕ್ಕೆ ತಾಗೋ ಆಗಿಲ್ಲ. ವಾತಾವರಣದಲ್ಲಿ ಹಾಗೆ ಇಟ್ಟರೂ ಕೂಡ ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶನೇ ಬಳಸ್ಕೊಂಡು ಅದು ಬುಸ್ ಅಂತ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀರಲ್ಲಿ ಹಾಕಿದ್ರಂತೂ ಬಿಡಿ ತುಂಬ ದೊಡ್ಡ ಆಸ್ಫೋಟನೆಯೊಂದಿಗೆ ಬೆಂಕಿ ಹೊತ್ಕೊಂಡ್ಬಿಡುತ್ತೆ. ಓಕೆ, ಸೀಮೆ ಎಣ್ಣೆನಲ್ಲಿ ಇಡಬೇಕು. ಸೊ ಅದು ಬೇರೆ ಬೇರೆ ಎಕ್ಸಾಮಲ್ಲಿ ಪ್ರಶ್ನೆ ಕೂಡ ಕೇಳಿದ್ದಾರೆ, ನೆನಪಿರಬೇಕು. ಈ ಸೋಡಿಯಮ್ಮು ಆಕ್ಸಿಜನ್ ಜೊತೆಗೆ ಸೇರಿ ಸೋಡಿಯಂ ಆಕ್ಸೈಡ್ ಆಯಿತು. ಈ ಸೋಡಿಯಂ ಆಕ್ಸೈಡು ನೀರಿನ ಜೊತೆಗೆ ಸೇರಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಆಯಿತು ಅಲ್ವಾ. ಸೋಡಿಯಂ ಹೈಡ್ರಾಕ್ಸೈಡ್ ಆಯಿತು ಅಂತ. ಓಕೆ, ಸೊ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದೊಂದು ಪ್ರತ್ಯಾಮ್ಲ ಆಗಿರುತ್ತೆ ಅಂತ. ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಉಂಟಾಗ್ತವೆ. ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ನೀರಿನ ಜೊತೆ ಸೇರಿದಾಗ ಪ್ರತ್ಯಾಮ್ಲ ಉಂಟಾಗುತ್ತೆ ಅಂತ. ಹಾಗಾದರೆ ಪ್ರತ್ಯಾಮ್ಲಗಳಿಗೆ ಉದಾಹರಣೆ ನೋಡೋದಾದರೆ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇದೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇದೆ, ಅಮೋನಿಯಂ ಹೈಡ್ರಾಕ್ಸೈಡ್ ಇದೆ. ಇವೆಲ್ಲವೂ ಕೂಡ ಏನು ಹೇಳ್ತಾರೆ, ಪ್ರತ್ಯಾಮ್ಲಗಳಾಗ್ತವೆ. ಪ್ರತ್ಯಾಮ್ಲಗಳು. ಓಕೆ, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಇವೆಲ್ಲವೂ ಕೂಡ ಪ್ರತ್ಯಾಮ್ಲಗಳಾಗಿರೋದ್ರಿಂದ ಇವುಗಳು ಪ್ರತ್ಯಾಮ್ಲಗಳು ಆಗಿರುತ್ತೆ. ಪ್ರತ್ಯಾಮ್ಲಗಳಿಗೆ ಉದಾಹರಣೆ ಆಯಿತು. ಓಕೆ, ನೆಕ್ಸ್ಟು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳನ್ನು ನೋಡೋಣ. ಈಗ ಆಲ್ರೆಡಿ ಆಮ್ಲಗಳ ಗುಣಲಕ್ಷಣಗಳನ್ನು ನೋಡಿದ್ವಿ. ಪ್ರತ್ಯಾಮ್ಲೀಯ ಗುಣಲಕ್ಷಣಗಳು. ಪ್ರತ್ಯಾಮ್ಲಗಳ ಗುಣಗಳು ಇವು ಕಹಿ ರುಚಿಯನ್ನು ಹೊಂದಿರುತ್ತವೆ. ಓಕೆ, ಕಹಿಯಾಗಿರೋದೆಲ್ಲ ಪ್ರತ್ಯಾಮ್ಲ. ಆಬ್ವಿಯಸ್ಲಿ ಈಗ ಬೇರೆ ಬೇರೆ ನೀವೇನೋ ಟ್ಯಾಬ್ಲೆಟ್ ತಿಂತೀರಾ, ಕಹಿ ಇರುತ್ತೆ, ಅದು ಪ್ರತ್ಯಾಮ್ಲನೇ ಆಗಿರುತ್ತೆ. ಬೇವಿನ ಸೊಪ್ಪು ಆಗ್ಬೋದು, ಜೀರಿಗೆ ಆಗ್ಬೋದು, ಅವೆಲ್ಲ ಪ್ರತ್ಯಾಮ್ಲ. ಇದನ್ನು ನೀವು ಕೇಳಿರ್ತೀರ. ಹೊಟ್ಟೆ ನೋವು ಆ ಥರ ಏನಾದರೂ ಆದಾಗ ನಿಮಗೆ ಜೀರಿಗೆ ಕೊಡ್ತಾರೆ. ಅಂದರೆ ಹೊಟ್ಟೆನಲ್ಲಿ ಆಮ್ಲೀಯತೆ ಹೆಚ್ಚಾಗಿರುತ್ತೆ. ಆಮ್ಲೀಯತೆಗೆ ಆಪೋಸಿಟ್ ಆಗಿ ಪ್ರತ್ಯಾಮ್ಲನ ಕೊಡಬೇಕು ಅಲ್ವಾ, ಜೀರಿಗೆನ ಕೊಡ್ತಾರೆ. ಜೀರಿಗೆ ಕಹಿಯಾಗಿರುತ್ತಲ್ವ, ಸೊ ಅದಕ್ಕೋಸ್ಕರ ಇವು ಕಹಿ ರುಚಿಯನ್ನು ಹೊಂದಿರುತ್ತವೆ. ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ಮುಟ್ಟಲು ಸಾಬೂನು ದ್ರಾವಣದಂತೆ ನುಣುಪಾಗಿರುತ್ತವೆ. ಓಕೆ, ಇವುಗಳು ಮುಟ್ಟೋದಕ್ಕೆ ಸ್ವಲ್ಪ ನುಣುಪಾಗಿರ್ತವೆ. ಈಗ ಏನು ಹೇಳ್ತಾರೆ, ನೀವು ಸೋಪಿನ ಪೌಡರ್ ಎಲ್ಲ ನೋಡಿರ್ತೀರ, ಸೋಪನ್ನು ನೋಡಿರ್ತೀರ, ನುಣುಪಾಗಿರುತ್ತಲ್ವ, ಸೊ ಅದು ಪ್ರತ್ಯಾಮ್ಲ. ಓಕೆ,
ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ, ಅಂದರೆ ವಾಷಿಂಗ್ ಸೋಡಾನ ಸೋಡಿಯಂ ಕಾರ್ಬೋನೇಟ್ ಅಂತಾರೆ, ನುಣುಪಾಗಿರುತ್ತೆ ಆಬ್ವಿಯಸ್ಲಿ. ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ಮುಟ್ಟಲು ಸಾಬೂನು ದ್ರಾವಣದಂತೆ ನುಣುಪಾಗಿರ್ತವೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ. ಇದ್ರ ಬಗ್ಗೆ ಆಲ್ರೆಡಿ ಕೂಡ ಚರ್ಚೆ ಮಾಡಿದ್ದೀವಿ. ಪ್ರತ್ಯಾಮ್ಲಗಳು ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ ಅಲ್ವಾ. ಆಮ್ಲಗಳು ಕೂಡ ಪ್ರತ್ಯಾಮ್ಲಗಳ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನೇ ಕೊಡ್ತವೆ. ಇವು ಅಷ್ಟೇ ಸೇಮ್, ಆಮ್ಲ ಪ್ರತ್ಯಾಮ್ಲಕ್ಕೆ ಸೇರಿದ್ರು ಪ್ರತ್ಯಾಮ್ಲ ಆಮ್ಲಕ್ಕೆ ಸೇರಿದ್ರು ರಿಸಲ್ಟ್ ಒಂದೇ, ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡ್ತವೆ. ಪ್ರತ್ಯಾಮ್ಲೀಯ ದ್ರಾವಣಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಕಾರ್ಬೋನೇಟ್ಗಳಾಗ್ತವೆ. ಸೊ ಇದು ಕೂಡ ನೆನಪಿರಬೇಕು, ಪ್ರತ್ಯಾಮ್ಲೀಯ ದ್ರಾವಣಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಂಡ್ರೆ ಕಾರ್ಬೋನೇಟ್ಗಳಾಗ್ತವೆ. ಪ್ರತ್ಯಾಮ್ಲಗಳ pH ಮೌಲ್ಯ 7ಕ್ಕಿಂತ ಹೆಚ್ಚಿರುತ್ತೆ. ಆಬ್ವಿಯಸ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಈಗ ಆಲ್ರೆಡಿ ಹೇಳಿದ್ದೀನಿ, ಆಮ್ಲಗಳ pH ಮೌಲ್ಯ 7ಕ್ಕಿಂತ ಕಮ್ಮಿ ಇರುತ್ತೆ, 7ಕ್ಕಿಂತ ಹೆಚ್ಚಿಗೆ ಇದ್ದರೆ ಅದು ಪ್ರತ್ಯಾಮ್ಲ ಆಗಿರುತ್ತೆ. 7ಕ್ಕಿಂತ ಹೆಚ್ಚು ಇಲ್ಲ ಕಮ್ಮಿ ಇಲ್ಲ 7 ಆಗಿದೆ ಅಂದರೆ ಅದು ತಟಸ್ಥವಾಗಿರುತ್ತೆ, ಅದು ಆಮ್ಲನೂ ಅಲ್ಲ ಪ್ರತ್ಯಾಮ್ಲನೂ ಅಲ್ಲ. ಫಾರ್ ಎಕ್ಸಾಂಪಲ್ ಅದಕ್ಕೆ ಡಿಸ್ಟಿಲೇಟೆಡ್ ವಾಟರ್ ಅಂದರೆ ಬಟ್ಟಿ ಇಳಿಸಿದ ನೀರಾಗಿರುತ್ತೆ ಅಂತ. ಓಕೆ, ಸೊ ಇನ್ನು ನೆಕ್ಸ್ಟು ಉದಾಹರಣೆಗೆ ನೋಡ್ತಾ ಹೋಗೋದಾದರೆ ಒಂದಷ್ಟು ಆಮ್ಲಗಳಿಗೆ ಉದಾಹರಣೆ. ಸೊ ಯಾವ್ಯಾವ ಹಣ್ಣಿನಲ್ಲಿ ಯಾವ್ಯಾವ ಆಮ್ಲ ಇದೆ ಅಂತ, ಇವು ಕೂಡ ತೀರಾ ಸಿಂಪಲ್ ಪ್ರಶ್ನೆಗಳು, ಎಕ್ಸಾಮ್ಗಳಲ್ಲಿ ಆಲ್ರೆಡಿ ಕೇಳಿದ್ದಾರೆ, ಇವೆಲ್ಲ ಗೊತ್ತಿರಲೇಬೇಕು ನಿಮಗೆ. ನಿಂಬೆಹಣ್ಣು ಕಿತ್ತಳೆ ಹಣ್ಣುಗಳಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ. ಹುಣಸೆ ಹಣ್ಣು, ಮಾವಿನ ಹಣ್ಣು, ದ್ರಾಕ್ಷಿ ಹಣ್ಣುಗಳಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಇರುತ್ತೆ. ಇನ್ನು ಪೈನಾಪಲಲ್ಲಿ ಕೂಡ ಟಾರ್ಟಾರಿಕ್ ಆ್ಯಸಿಡೇ ಇರುತ್ತೆ. ಟೊಮ್ಯಾಟೊ ಹಣ್ಣಿನಲ್ಲಿ ಆಲ್ರೆಡಿ ಹೇಳಿರೋ ಹಾಗೆ ಆಕ್ಸಾಲಿಕ್ ಆಮ್ಲ ಇರುತ್ತೆ. ಆಕ್ಸಾಲಿಕ್ ಆಮ್ಲ ಅದು ಜಾಸ್ತಿ ತಿನ್ನೋದ್ರಿಂದ, ಅಂದರೆ ಟೊಮೊಟೊ ಬೀಜಗಳನ್ನು ಜಾಸ್ತಿ ತಿನ್ನೋದ್ರಿಂದ ನಮಗೆ ಕ್ಯಾಲ್ಸಿಯಂ ಆಕ್ಸಾಲೈಟ್ ಅಂತ ಕರಿತೀವಿ, ಅಂದರೆ ಕಿಡ್ನಿ ಸ್ಟೋನ್ ಆಗುತ್ತೆ. ಓಕೆ, ಲ್ಯಾಕ್ಟಿಕ್ ಆಮ್ಲ ಹಾಲು ಮೊಸರಲ್ಲಿ ನೋಡ್ತೀವಿ. ಇನ್ನು ಅಸ್ಕಾರ್ಬಿಕ್ ಆಮ್ಲ ಕಿತ್ತಳೆ ಹಣ್ಣು ಮತ್ತು ಬೇರೆ ಬೇರೆ ಬರುತ್ತೆ. ಕಿತ್ತಳೆ ಹಣ್ಣಲ್ಲಿ ಸಿಟ್ರಿಕ್ ಆಮ್ಲ ಕೂಡ ಇರುತ್ತೆ, ಅಸ್ಕಾರ್ಬಿಕ್ ಆಮ್ಲ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಸೊ ಇನ್ನು ಬ್ಯೂಟೂರಿಕ್ ಆಮ್ಲ ಬೆಣ್ಣೆನಲ್ಲಿ ಬ್ಯೂಟೂರಿಕ್ ಆಮ್ಲ ಇದೆ. ಪೋಲಿಕ್ ಆಮ್ಲ ಪಾಲಕ್ ಸೊಪ್ಪು, ಬೀನ್ಸು, ದ್ವಿದಳ ಧಾನ್ಯ, ಭತ್ತ ಅವುಗಳೆಲ್ಲ ಪಾಲಿಕ್ ಆಮ್ಲ ಇರುತ್ತೆ. ಮಾಲಿಕ್ ಆಮ್ಲ ಬೀನ್ಸು, ಗಜ್ಜರಿ, ಬಟಾಣಿ, ಆಲೂಗಡ್ಡೆ, ಸೇಬು, ಎಸ್ಪೆಷಲಿ ಸೇಬು ಎಕ್ಸಾಮಲ್ಲಿ ಕೇಳಿದ್ದಾರೆ, ಸೇಬು ಮಾಲಿಕ್ ಆಮ್ಲ ಇರುತ್ತೆ. ಇನ್ನು ಅಸಿಟಿಕ್ ಆಮ್ಲ ವಿನೆಗಾರ್, ಈಗ ಪಾನಿಪುರಿ ಅವುಗಳೆಲ್ಲ ಹಾಕ್ತಾರಲ್ವ ವಿನೆಗಾರ್, ಅದರಲ್ಲಿ ಅಸಿಟಿಕ್ ಆಮ್ಲ ಇರುತ್ತೆ. ಮೆಥೋನಿಕ್ ಆಮ್ಲ ಇರುವೆ, ಜೇನು, ತುರಿಕೆ ಗಿಡ ಇವುಗಳೆಲ್ಲ ಮೆಥೋನಿಕ್ ಆಮ್ಲ ಇರುತ್ತೆ. ಇದನ್ನು ಟ್ಯಾನಿಕ್ ಆಮ್ಲ ಅಂತ ಕೂಡ ಕರೀತಾರೆ. ಮೆಥೋನಿಕ್ ಆಮ್ಲ ನೆನಪಿರಬೇಕು, ಇರುವೆ ಕಚ್ಚಿದಾಗ ಉರಿಯುತ್ತೆ ಅಲ್ವಾ, ಜೇನು ಕಚ್ಚಿದಾಗ ತುಂಬ ನೋವಾಗುತ್ತೆ. ಇನ್ನು ತುರಿಕೆ ಗಿಡಗಳು ತುರುಚೆ ಅಂತ ಕರಿತೀವಲ್ವ, ಅವುಗಳು ಕೂಡ ತುಂಬ ಕಡಿತಾ ಇರ್ತವೆ ತಾಗಿದ್ರಲ್ವ, ಸೊ ಅದೆಲ್ಲ ಮೆಥೋನಿಕ್ ಆಮ್ಲ ಇರುತ್ತೆ. ನೆಕ್ಸ್ಟು ಯೂರಿಕ್ ಆಮ್ಲ ಪಕ್ಷಿಗಳ ಹಿಕ್ಕೆ ಮತ್ತು ಮೂಳೆಗಳಲ್ಲಿ ಯೂರಿಕ್ ಆಮ್ಲ ಇರುತ್ತೆ. ಹ್ಯೂಮಿಕ್ ಆಮ್ಲ ಮಣ್ಣು, ಅಂದರೆ ತೇವಯುತ ಮಣ್ಣು, ಜೌಗು ಮಣ್ಣು ಅಂತೆಲ್ಲ ಕರಿತೀವಿ, ಅಲ್ಲಿ ಹ್ಯೂಮಿಕ್ ಆಮ್ಲ ಇರುತ್ತೆ. ಕಾರ್ಬಾನಿಕ್ ಆಮ್ಲ ಮಳೆ ನೀರಲ್ಲಿರುತ್ತೆ, ಮತ್ತು ಕಾರ್ಬಾನಿಕ್ ಆಮ್ಲ ಅಂದರೆ ಕೂಲ್ ಡ್ರಿಂಕ್ಸ್ಗಳಲ್ಲೂ ಕೂಡ ಕಾರ್ಬಾನಿಕ್ ಆಮ್ಲನ ಹಾಕಿರ್ತಾರೆ. ಇನ್ನು ಸಲ್ಫೇನಿಕ್ ಆಮ್ಲ ಈರುಳ್ಳಿನಲ್ಲಿ ಸಲ್ಫೇನಿಕ್ ಆಮ್ಲ ಇರುತ್ತೆ. ಸೊ ಇಷ್ಟು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಡೀಟೇಲ್ಸ್ ಆಯಿತು. ಸೊ ಇಲ್ಲಿಗೆ ಮುಗಿಲಿಲ್ಲ, ಸುಮಾರಷ್ಟು ಇನ್ನು ಆಮ್ಲಗಳಿದ್ದಾವೆ. ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡುವಂತಹ ಆಮ್ಲಗಳಿದ್ದಾವೆ. ಹೈಡ್ರೋಕ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ ಇವೆಲ್ಲ ತುಂಬ ಡೇಂಜರು, ಮತ್ತು ಅವುಗಳು ಬೇರೆ ಬೇರೆ ಕೈಗಾರಿಕೆಗಳಲ್ಲಿ ಬಳಕೆ ಆಗ್ತವೆ. ಅದೆಲ್ಲಿ ಬಳಕೆ ಆಗ್ತವೆ, ಸೊ ಅವುಗಳ ಉಪಯೋಗ ಏನು, ಸೊ ಅದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ಆಮ್ಲ ಪ್ರತ್ಯಾಮ್ಲಗಳು ತುಂಬ ಡೀಟೇಲಾಗಿ ನೋಡಬೇಕು, ಆನಂತರ ಲವಣಗಳ ಬಗ್ಗೆನೂ ನೋಡಬೇಕಾಗುತ್ತೆ. ಸೊ ಇವತ್ತಿನ ಕ್ಲಾಸಿಗೆ ಇಷ್ಟು ಸಾಕು. ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಸ್ನೇಹಿತರೇನಾದರೂ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರಿ ನಡೆಸ್ತಾ ಇದ್ದರೆ ಅವರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ಮತ್ತು ನಮ್ಮ ಅಕಾಡೆಮಿ ಬಗ್ಗೆ ತಿಳಿಸ್ಕೊಡಿ. ಇವಾಗ ಡಿಸೆಂಬರ್ ತಿಂಗಳಿಗೆ ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ತಯಾರಿ ನಡೆಸ್ತಾ ಇದ್ದರೆ ನಮ್ಮ ಇನ್ಸ್ಟಿಟ್ಯೂಟಿಗೆ ಒಂದು ಸತಿ ಭೇಟಿ ಕೊಟ್ಟು ವಿಚಾರಿಸಿ ಜಾಯ್ನ್ ಆಗಿ. ಹಾಗೆಯೇ ಮಾಕ್ ಟೆಸ್ಟ್ ಕೂಡ ಇರುತ್ತೆ, ಪ್ರತಿ ಶನಿವಾರ ಮಾಕ್ ಟೆಸ್ಟ್ ಇರುತ್ತೆ. ಹಾಗೆಯೇ ಹತ್ತಿರದಲ್ಲಿರೋ ಎಕ್ಸಾಮ್ಗಳಿಗೆ ಸೊ ಟೆಸ್ಟ್ ಸೀರೀಸನ್ನು ಕೂಡ ಆರಂಭ ಮಾಡ್ತಾರೆ. ಅವುಗಳೆಲ್ಲ ತುಂಬ ನಿಮಗೆ ಉಪಯೋಗ ಆಗ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸೊ ಥಂಬ್ನೇಲಲ್ಲಿ ಕೊಟ್ಟಂತಹ ಕಾಂಟ್ಯಾಕ್ಟ್ ಡೀಟೇಲ್ಸಿಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್.